अनन्तोत्कृष्ट दर्शनज्ञानमयनाद श्रीजिनवीरनिगे ಸಂಧಿ ನಿಯಮ ಸಾರವನು ಪೇಳ್ವೆ ಕೇವಲಿ ಶ್ರುತ ಕೇವಲಿಗಳು ಸುರ್ದುದಂ ನಿಯಮಸಾರ ಪರಮಾಗಮ ಭಗವಾನ್ ಕುಂದ ಆಚಾರ್ಯ ದೇವರ ಆಗಮ ಪರಮಾಗಮಗಳಲ್ಲಿ ಅಂತಿಮ ಕೃತಿರತ್ನ ಇದೆ. ವಯೋವೃದ್ಧ, ಜ್ಞಾನವೃದ್ಧ, ಸಾಧನಾವೃದ್ಧ, ಪರಿಪಕ್ವ ಅವಸ್ಥೆಯೊಳಗ ರಚನೆಗೊಂಡಂಥ ಲೋಕೋನ್ನತವಾದಂಥ ಕೃತಿರತ್ನ ಇದೆ. ಇದರಲ್ಲಿ ಉತ್ಕೃಷ್ಟ ಜ್ಞಾನ ದರ್ಶನಮಯನಾದಂಥ ವೀರ ಭಗವಂತರಿಗೆ ನಮಸ್ಕಾರ ಮಾಡಿ ನಿಯಮಸಾರವನ್ನು ಹೇಳ್ತೇನೆ ಅಂಥೇಳಿ ಹೇಳಿದರು. ಎಲ್ಲಿಯದಾದ ನಿಯಮಸಾರ? ಕೇವಲಿ ಶ್ರುತ ಕೇವಲಿಗಳು ಹೇಳಿದ್ದನ್ನೇ ಹೇಳ್ತೇನೆ ಅಂಥೇಳಿ ಹೇಳಿದರು. ಇದು ಮಂಗಲಾಚರಣೆ ಆದ ನಂತರ ತಕ್ಷಣವೇ ಎರಡನೇ ಗಾಥೆ ನಿಯಮದ ಮಾತಂಥೇಳಿ ಹೇಳಿದ್ದಿತ್ತು. ಮೊದಲನೇ ಗಾಥೆ ಏನಿದೆ ಹಾಗಾದ್ರೆ? ಮೊದಲನೇ ಗಾಥೆ ಜೈನ ಶಾಸನದೊಳಗ ಮಾರ್ಗ ಮತ್ತು ಮಾರ್ಗ ಫಲವನ್ನು ಹೇಳಿದರೆ, ಮಾರ್ಗ ಅದು ಮೋಕ್ಷದ ಉಪಾಯ ಇದೆ ಮತ್ತು ಸಾಕ್ಷಾತ್ ಮೋಕ್ಷ ಏನಿದೆ ಅದರ ಫಲ ಇದೆ. ಇಷ್ಟ ಮಧ್ಯದೊಳಗೆ ಹೇಳಿದ ನಂತರ ಎರಡನೇ ಗಾಥೆನ ಏನು ಹೇಳಿದ್ದಾರೆ? ನಿಯಮದಿಂದ ಮಾಡಬೇಕಾದಂಥ ಕರ್ತವ್ಯ ಜೀವದ ಸಲುವಾಗಿ ಅಥವಾ ಮನುಷ್ಯ ದೇಹ ಧಾರಣ ಮಾಡಿರುವಂಥ ಜೀವದ ಸಲುವಾಗಿ ನಿಯಮದಿಂದ ಮಾಡಬೇಕಾದಂಥ ಕರ್ತವ್ಯ ಏನಿದೆ ಅಂತಂದ್ರೆ ರತ್ನತ್ರಯ, ಅರ್ಥಾತ್ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರ. ಅರ್ಥಾತ್ ಇಲ್ಲಿ ಶಬ್ದ ಪ್ರಯೋಗ ಹೀಗಿದೆ: ನಿಯಮವದು ಮೋಕ್ಷೋಪಾಯವಿದ್ದು. ನಿಯಮ ಯಾವುದ? ಮೋಕ್ಷದ ಉಪಾಯ. ಮೋಕ್ಷದ ಉಪಾಯ ಯಾವುದಿದೆ ಹಾಗಾದ್ರೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ನಿಯಮವದು ಮೋಕ್ಷೋಪಾಯವಿದ್ದು ಅದರ ಫಲ ಪರಮ ನಿರ್ವಾಣವಿದೆ. ಬಹಳ ಅದ್ಭುತ ಮಾತ್ರ ಆಚಾರ್ಯ ದೇವರ ದೃಷ್ಟಿಯಲ್ಲಿದೆ. ಕಾನನದೊಳಗೆ ಅರ್ಥಾತ್ ಕುಂದಾದ್ರಿ ಬೆಟ್ಟದ ಮೇಲೆ ವಿರಾಜಮಾನ ಇದ್ದಾರೆ ಮತ್ತು ಪರಮ ನಿರ್ವಾಣದ ಚಿಂತನೆ ಅಂದರೆ, ಭಾವನೆ ಅಂದರೆ, ಸಾಧನೆ ಅಂದರೆ ಮಾಡ್ತಾ ಇದ್ದಾರೆ. ಪರಮ ನಿರ್ವಾಣದ ಆ ಮಾತನ್ನು ಹೇಳ್ತಾರೆ. ಇವು ಎರಡನ್ನು ಹೊರತುಪಡಿಸಿ ಮೋಕ್ಷದ ಉಪಾಯ ಏನಿದೆ ಅದು ರತ್ನತ್ರಯ ಇದೆ ಮತ್ತು ಅದರ ಫಲ ಸಾಕ್ಷಾತ್ ಪರಮ ನಿರ್ವಾಣನ ಇದೆ, ಬೇರೆ ಏನೂ ಇಲ್ಲ. ರತ್ನತ್ರಯದ ಫಲ ಏನಿರ್ತಿದೆ ರೀ? ರತ್ನತ್ರಯದ ಫಲ ಸ್ವರ್ಗದ ಅಹಮಿಂದ್ರ ಆಗೋದಾಗಲಿ, ಸರ್ವಾರ್ಥ ಸಿದ್ಧಿಯ ದೇವ ಆಗೋದಾಗಲಿ ಇರುವುದಿಲ್ಲ. ರತ್ನತ್ರಯದ ಫಲ ಕೇವಲ ಪರಮ ನಿರ್ವಾಣಕ್ಕೆ ಪ್ರಾಪ್ತ ಆಗ್ತಿರ್ತಿದೆ. ಹಾಗಾದರೆ ಇವು ಮೂರೇನದವು, ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಅವುಗಳದ್ದ ಭೇದಪೂರ್ವಕ ಭಿನ್ನ ಭಿನ್ನ ನಿರೂಪಣೆಯನ್ನು ನಾಲ್ಕೈದು ಪ್ರಯೋಗ ಮಾಡೋರಾದರು. ಆದರೆ ನಾವು ಈಗ ಈ ಕಾರಣಶುದ್ಧ ಪರ್ಯಾಯವನ್ನು ತಗೊಳ್ಳೋದಿದೆ. ನಿಯಮ ವಿರುದ್ಧದ ಪರಿಹಾರದ ಸಲುವಾಗಿ ಸಾರವಚನದ ಪ್ರಯೋಗ ಆಗಿದೆ ಅಂಥೇಳಿ ನೀನು ಹೇಳಿದ್ದಿತ್ತು. ಮನೆಯಲ್ಲಿ ಗಾಥೆ ನೋಡ್ಕೊಳ್ಳೋದ್ರೆ ಅದ, ಅಥವಾ ಮೂರನೇ ಗಾಥೆ ತನಕ ಓದೋದ್ರೆ ನಿಯಮ ಸಾರವನ್ನು. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಮೇಲಿನ ವಿಷಯ ಉಳಿದಿದ್ದಿತ್ತು. ಇದು ಮೇಲಿನ ಮುಖಪುಟದ ಸ್ವಲ್ಪ ವಿಷಯ ಉಳಿದಿದ್ದಿತ್ತಲ್ಲ, ಇದೊಂದು ಮಣಿರತ್ನವನ್ನು, ಡೈಮಂಡ್
ಅಂಥೇಳಿ ನಿಮ್ಮ ಭಾಷೆಯಲ್ಲಿ ಹೇಳ್ತೇನೆ. ಚೈತನ್ಯ ಡೈಮಂಡ್ ಇದ್ದೇನೆ ಅದ. ಈಗ ಪರಮ ಪಾರಿಣಾಮಿಕ ಭಾವಸ್ವರೂಪದ ಆತ್ಮ ಇದ್ದಂತೆ. ಇವು ಕೆಳಗಡೆ ಇದೆ ಪರಮ ಪಾರಿಣಾಮಿಕ ಭಾವಸ್ವರೂಪದ ಆತ್ಮ. ಮತ್ತು ಅವನದೇ ಈ ಪ್ರಕಾರ ತೋರಿಸಿದ್ದೇ ಸಮಸ್ತ ಗುಣಗಳಲ್ಲಿ ಕಾರಣ ಶುದ್ಧ ಪರ್ಯಾಯ ಇದೆ. ಸಮಸ್ತ ಗುಣಗಳಲ್ಲಿ ಪ್ರತಿಯೊಂದು ಗುಣದಲ್ಲಿ ಕಾರಣ ಶುದ್ಧ ಪರ್ಯಾಯ ಇದೆ. ಪರಮ ಪಾರಿಣಾಮಿಕ ಭಾವದ್ದೇ ಸದೃಶ ರೂಪದ ಅವಸ್ಥೆ ಏನಿದೆ ಅದ ಕಾರಣ ಶುದ್ಧ ಪರ್ಯಾಯ. ಪರಮ ಪಾರಿಣಾಮಿಕ ಭಾವದ್ದೇ ಪರ್ಯಾಯ ಸದೃಶ ರೂಪದ, ಅದರೊಳಗೆ ಯಾವ ಬದಲಾವಣೆ ಆಗುವುದಿಲ್ಲ. ಯಾವುದೇ ಪ್ರಕಾರ ಬದಲಾವಣೆ ಇಲ್ಲ. ಪರಿಣಮನಂತೂ ಇದೆ ರೀ. ಪರಿಣಮನ ಇದ್ದರೂ ಕೂಡ ಅದರಲ್ಲಿ ಪರಿವರ್ತನೆ ಇಲ್ಲ, ಬದಲಾವಣೆ ಇಲ್ಲ. ಅದೇ 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 ಅರ್ಥಾತ್ ಶಕ್ತಿ 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 ಅರ್ಥಾತ್ ಆ ಶಕ್ತಿ ವ್ಯಕ್ತ 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 ವ್ಯಕ್ತನೇ ಇದೆ ರೀ. ವ್ಯಕ್ತದ ಸ್ವೀಕಾರವನ್ನು ವ್ಯಕ್ತವೇ ಮಾಡೋದಿದೆ. ಯಾವ ಪರದ ಅವಲಂಬನೆ ಇಲ್ಲ. ಜೀವದ ಪ್ರತಿಯೊಂದು ಗುಣ, ಅನಂತ ಗುಣ ಏನಿದಾವೆ, ಪ್ರತಿಯೊಂದು ಗುಣ ಅಸಹಾಯಿ ಇದ್ದಾವೆ. ಅರ್ಥಾತ್ ಇನ್ನೊಂದರದ ಸಹಾಯವನ್ನು ಯಾವ ಕಾಲದಲ್ಲೂ ಬಯಸುವುದಿಲ್ಲ. ಪ್ರತಿಯೊಂದು ಗುಣ, ಶ್ರದ್ಧಾಗುಣ ಸ್ವಯಂ ಅಸಹಾಯಿ ಇದೆ, ಜ್ಞಾನಗುಣ ಸ್ವಯಂ ಅಸಹಾಯಿ ಇದೆ, ಚಾರಿತ್ರ ಗುಣ ಸ್ವಯಂ ಅಸಹಾಯಿ ಇದೆ. ನಮಗೆ ಈ ಮೂರನ್ನಂತೂ ತಿಳ್ಕೊಳ್ಳೋದಿದೆ. ಇವು ಮೂರೇನದವು, ಇವುವೇ ನಿರ್ಮಲತೆಗೆ ಪ್ರಾಪ್ತ ಆದ ನಂತರ ಮೋಕ್ಷದ ಉಪಾಯ ಆಗ್ತವೆ. ಹಾಗಾದ್ರೆ ನಮ್ಮಲ್ಲೇ ಅಥವಾ ಅನೇಕ ಪ್ರಕಾರದ ವಕ್ತಾರರಿಂದ ನಾವು ಕೇಳಿದ್ದೇವೆ, ಸಮ್ಯಕ್ ದರ್ಶನ ಆಗಮದ ವಚನನೇ ಇದೆ. ಸಮ್ಯಕ್ ದರ್ಶನ ಏನಿದೆ ಇದು ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರಕ ಆಧಾರ ಇದೆ. ಸಮ್ಯಕ್ ದರ್ಶನದ ಅಭಾವದೊಳಗ ವಿಪುಲವಾದಂಥ ಜ್ಞಾನ ಕೂಡ, ಸಮ್ಯಕ್ ಜ್ಞಾನ ಇಲ್ಲ ಮತ್ತು ಅದು ಕೃತಾರ್ಥ ಇಲ್ಲ. ಸಮ್ಯಕ್ ದರ್ಶನದ ಅಭಾವದೊಳಗ ವಿಪುಲವಾದಂಥ ಜಿನಪ್ರಣೀತ ಆಗಮದಲ್ಲಿ ನಿರೂಪಿಸಿದ ಅನುಸಾರ ಏನು ಆಚರಣೆ ಇದೆಯೋ ಅದು ಚಾರಿತ್ರ ಅನ್ನಿಸಿಕೊಳ್ಳುವುದಿಲ್ಲ. ಅದರಿಂದ ಯಾವ ನಿರಾಕುಲ ಶಾಂತಿ ಅಥವಾ ಪರಿತೃಪ್ತಿ ಆಗಬೇಕೋ ಅದು ಆಗುವುದಿಲ್ಲ. ಹಾಗಾದ್ರೆ ರತ್ನತ್ರಯದೊಳಗೆ ಮೊದಲು ಯಾವುದ? ಸಮ್ಯಕ್ ದರ್ಶನ. ಹೌದಲ್ಲ? ಇದು ಒಂದು ವಿಭಾಗ ಆಯಿತು. ಇನ್ನೊಂದು ವಿಭಾಗದೊಳಗೆ ಹೀಗೂ ಕೂಡ ಬಹಳಷ್ಟು ಕೇಳಿದ್ದೇವೆ ಮತ್ತು ವಾಸ್ತವಿಕ ಕೂಡ ಇದೆ. ಹಾಗಾದರೆ ಈ ಹೇಳಿದ ವಾಸ್ತವಿಕ ಇಲ್ಲೇನ? ಅದು ವಾಸ್ತವಿಕನೇ ಇದೆ. ಎಷ್ಟು ವಾಸ್ತವಿಕ ಇರ್ತಾವ್ರಿ? ಆಯಾ ಪ್ರತಿಯೊಂದು ಯಾವುದರ ಕಥನ ಮಾಡ್ತಾ ಇರ್ತಿದೆಯೋ ಅದು ಮುಖ್ಯ ಆಗ್ತಿದೆ. ಉಳಿದದ್ದು ಮುಖ್ಯತೆಯ ಅಭಾವದ ಕಾರಣದಿಂದ ಅವುಗಳದ್ದ ಗೌಣ ಮಾಡಲಾಗ್ತಿದೆ ವಿನಃ ಅವುಗಳದ್ದ ಸಾಮರ್ಥ್ಯ ಆಗಲಿ ಬೆಲೆ ಆಗಲಿ ಕಮ್ಮಿ ಆಗುವುದಿಲ್ಲ. ಇನ್ನೊಂದು ವಿಭಾಗ ಹೀಗಿದೆ, ತತ್ವದ ಜ್ಞಾನ ಇಲ್ಲದ ಶ್ರದ್ಧೆಯೊಳಗೆ ನಿರ್ಮಲತೆ ಹೇಗೆ ಬರುವುದು? ಸಪ್ತತತ್ವಗಳ ಜ್ಞಾನ ಇಲ್ಲದೆ ಹೋದರೆ, ಜೀವ ಪದಾರ್ಥಗಳ ಸ್ವರೂಪದ ವಾಸ್ತವಿಕ ಪರಿಚಯ ಇಲ್ಲದೆ ಹೋದರೆ ಶ್ರದ್ಧೆಯೊಳಗೆ ನಿರ್ಮಲತೆ ಹೇಗೆ ಬರುವುದ? ಹಾಗಾದರೆ ಇಲ್ಲಿನ ಮೊದಲ ತತ್ವಜ್ಞಾನ ಮೊದಲ ಆಧಾರ ಯಾವುದ? ರತ್ನತ್ರಯಕ ಆಧಾರ ಯಾವುದ? ಸಮ್ಯಕ್ ದರ್ಶನಕ ಆಧಾರ ಯಾವುದ ಅಂತಂದ್ರೆ ತತ್ವದ ಜ್ಞಾನ. ಇನ್ನು ತತ್ವಜ್ಞಾನ ಇವೆರಡು ವಿಭಾಗ ಆದವ್ರೆ. ತತ್ವಜ್ಞಾನ ಪ್ರಾಪ್ತ ಮಾಡಿಕೊಳ್ಳುವ ಸಲುವಾಗಿ ಕೂಡ ಸಾಮಾನ್ಯ ರೀತಿ ನೀತಿಗಳದ್ದ ಜೀವನಿಗೆ ಪರಿಚಯ ಬೇಕು. ಅದನ್ನು ಒಂದು ಅಪೇಕ್ಷಾದಿಂದ ನಾವು ಚಾರಿತ್ರ ಅಂಥೇಳಿ ಹೇಳೋಣ, ಶುಭಾನುಷ್ಠಾನ ಅಂಥೇಳಿ ಹೇಳೋಣ, ಜಿನಾಗಮದ ಅನುಸಾರ ಆಚರಣೆ ಅಂಥೇಳಿ ಹೇಳೋಣ. ಅದಿಲ್ಲದೆ ಹೋದರೆ ಯೋಗ್ಯ ಅಯೋಗ್ಯಗಳ ಪರಿಚಯ ಇಲ್ಲದೆ ಹೋದರೆ ತತ್ವದ ಜ್ಞಾನನೇ ಇವನಿಗೆ ಆಗುವುದಿಲ್ಲ ಅಂತಾರೆ.
ತತ್ವದ ಜ್ಞಾನ ಆಗಬೇಕಾಯಿತು, ನಿರ್ಣಯಾತ್ಮಕವಾದಂತಹ ಜ್ಞಾನ ಆಗಬೇಕಾಯಿತು, ಪ್ರಯೋಜನಭೂತವಾದಂತಹ ಶ್ರದ್ಧೆಯೊಳಗೆ ನಿರ್ಮಲತೆಯನ್ನು ತರುವಂತಹ ಜ್ಞಾನ ಆಗಬೇಕಾಯಿತು ಅಂತಂದ್ರೆ ಪಾತ್ರೆ ಸ್ವಚ್ಛ ಬೇಕನೆ, ಅರ್ಥಾತ್ ಆಚರಣೆ ಯೋಗ್ಯ ಬೇಕು. ಅದಕ್ಕೆ ನೀವು ಸಮ್ಯಕ್ ಚಾರಿತ್ರ್ಯ ಅನ್ಬೇಡ್ರಿ, ತತ್ವಜ್ಞಾನಕ್ಕೆ ನೀವು ಸಮ್ಯಕ್ ಜ್ಞಾನ ಅನ್ಬೇಡ್ರಿ, ಅನ್ಲಿಕ್ಕೆ ಬರುವುದಿಲ್ರಿ. ಆಗಮದೊಳಗೆ ಆ ಪ್ರಕಾರದ ಆಜ್ಞೆ ಇಲ್ಲ. ಸಮ್ಯಕ್ ದರ್ಶನ ಯುಕ್ತಿ ಯಾವುದಿದೆಯೋ ಅದು ಅಲ್ಪ ಇದ್ರೂ ಕೂಡ ಅದು ಸಮ್ಯಕ್ ಜ್ಞಾನ ಇದೆ. ಸಮ್ಯಕ್ ದರ್ಶನ ಸಹಿತ ಜೀವದ ಪರಿಣಾಮ ಏನಿದೆಯೋ ಅದರೊಳಗೆ ಯಾವ ಪ್ರಕಾರದ ವ್ರತಬದ್ಧತೆ ಇಲ್ಲದೆ ಹೋದ್ರೂ ಕೂಡ ಅಲ್ಲಿ ಚಾರಿತ್ರ್ಯ ಇದೆ. ಎಂಥ ಚಾರಿತ್ರ್ಯ ಇದೆ? ಸಮ್ಯಕ್ ಚಾರಿತ್ರ್ಯ ಇದೆ. ಸ್ವರೂಪಾಚರಣೆ ಹೌದು, ಆದರೆ ಸಮ್ಯಕ್ ಚಾರಿತ್ರ್ಯ ಇದೆ. ಹೀಗಿದ್ರೂ ಕೂಡ ಅದಕ್ಕೆ ನಾವು ಸಮ್ಯಕ್ ಜ್ಞಾನ ಅಥವಾ ಸಮ್ಯಕ್ ಚಾರಿತ್ರ ಅಂದೇ ಇದ್ರೂ ಕೂಡ ಆ ಜ್ಞಾನದ ಅಭಾವದೊಳಗೆ ಸಮ್ಯಕ್ ದರ್ಶನ ಆಗುವುದಿಲ್ಲ, ಆ ಚಾರಿತ್ರದ ಅಭಾವದೊಳಗೆ ಸಮ್ಯಕ್ ಜ್ಞಾನ ಆಗುವುದಿಲ್ಲ, ಅರ್ಥಾತ್ ತತ್ವದ ಜ್ಞಾನ ಆಗುವುದಿಲ್ಲ. ಇಷ್ಟು ವರ್ಷಗಳಿಂದ ಅಧ್ಯಯನ ಮಾಡ್ತಾ ಇರುವಂತಹ ನಮಗ ಇದರದ್ದು ಸ್ವೀಕಾರ ಬೇಕ್ರಿ. ಅದನ್ನು ಚಾರಿತ್ರ ಅಂತ ಹೇಳಿ ಅನ್ನೋದಿಲ್ಲ, ಅದರಿಂದ ಯಾವ ಕಾರ್ಯನೂ ಆಗುವುದಿಲ್ರಿ. ಯಾವ ಕಾರ್ಯ ಆಗುವುದಿಲ್ಲ ಯಾಕ್ರಿ? ತತ್ವದ ಅಭ್ಯಾಸ ರೂಪದ ಕಾರ್ಯ ಅದರಿಂದನೇ ಆಗ್ತಿದೆ. ತತ್ವಾಭ್ಯಾಸದ ಕಾರ್ಯ ಆಗಬೇಕಾಯ್ತು ಅಂತಂದ್ರೆ ಸಾಮಾನ್ಯ ಜೈನಾಚಾರ ಅವಶ್ಯಕ. ಅದನ್ನೇ ನಾವು ರತ್ನಕರಂಡ ಶ್ರಾವಕಾಚಾರದ ಮೂಲಕನೂ ಅನೇಕ ಬಾರಿ ಮಧ್ಯದ ಅಂಶವನ್ನು ತಗೊಂಡ ಚರ್ಚೆ ಮಾಡಿದ್ದಿದೆ. ವಾಚನಂತೂ ಎಲ್ಲರೂ ಮಾಡಿದ್ದೇನೆ ಇದೆ. ಪುರುಷಾರ್ಥ ಸಿದ್ಧಿ ಉಪಾಯದ ಮೂಲಕ ಕೂಡ ಅದರದ ವಿಪುಲವಾದಂತಹ ವರ್ಣನೆ ಬಂದದ್ದೇ ಇದೆ. ಮತ್ತು ನಮಗೆ ಪರಿಚಯ ಆಗೋದು ಅವಶ್ಯಕ ಇದೆ. ಅರೆ ರೀ, ಇಷ್ಟು ದಿವಸಗಳವರೆಗೆ ನನ್ನಲ್ಲಿ ಆಗಲೇ ಇಲ್ಲಲ್ಲ, ಪಶ್ಚಾತ್ತಾಪ ಪಡುವ ಅವಶ್ಯಕತೆ ಇಲ್ಲ. ನಾನಂತೂ ನನ್ನ ಜೀವನ ಇನ್ನೂ ಎಷ್ಟಿದೆ, ನಿನ್ನ ಜೀವನ ಇನ್ನೂ ಅನಂತ ಇದೆ. ವಿಚಾರ ಮಾಡುವ ಅವಶ್ಯಕತೆ ಇಲ್ಲ. ಜೀವನ ಎಷ್ಟಿದೆ? ಅನಂತ ಇದೆ. ಇದು ಬಟ್ಟೆ ಬಿಟ್ಟು ಹೋಗ್ತಿದ್ದೀರಿ, ಈ ಬಟ್ಟೆಯ ಹಾಗೇನೆ ದೇಹ ರೂಪದ ಬಟ್ಟೆನೂ ಬಿಟ್ಟು ಹೋಗ್ತಿದ್ದೀರಿ. ಆದರೆ ಆತ್ಮನ ಆಯುಷ್ಯ, ಆತ್ಮನ ಇರುವಿಕೆ, ಆತ್ಮನ ವಿದ್ಯಮಾನತೆ ಎಷ್ಟಿದೆ? ಅನಂತ ಇದೆ. ಹಾಗಾದ್ರೆ ಅನಂತ ಇರುವಂತಹ ಆತ್ಮನಿಗೆ ಇಂದಿನವರೆಗೆ ಆಗದೆ ಇರುವಂತಹ ಕಾರ್ಯ ಇಂದ ಮಾಡಿಕೊಳ್ಳುವ ವಿಚಾರ ಬಂತು. ಆಚರಣೆಯೊಳಗೆ ಬದಲಾವಣೆ, ಜ್ಞಾನದೊಳಗೆ ತತ್ವದ ಅಭ್ಯಾಸ ಮಾಡುವ ಸಲುವಾಗಿ ಪ್ರಯತ್ನ, ಇವೆಲ್ಲ ಆಗಬೇಕಾಯ್ತು ಅಂತಂದ್ರೆ ಈಗ ಬದಲಾಗೋದಿದೆ, ಈಗ ನಿರ್ಣಯ ಮಾಡೋದಿದೆ. ಅರೆ, ನಮ್ದು ಆಯುಷ್ಯ ಎಲ್ಲ ಹೋಯ್ತು, ನಮ್ಗೆ ಮಾತನ್ನ ತಿಳಿಲಿ. ಸರಿ ಇದೆ, ಆಯುಷ್ಯ ಎಷ್ಟು ಹೋಗಿದೆ? ಅನಂತ ಕಾಲ ಹೋಗಿದೆ ರೀ. ಬರೀ ಈ ದೇಹ ಧಾರಣ ಮಾಡಿದ ನಂತರ ಎಷ್ಟು 50, 60, 70 ಹೋಗಿದವು. ಅದಷ್ಟ ಆಯುಷ್ಯ ಅಲ್ರಿ, ಅನಂತ ಕಾಲ ಕಳೆದು ಹೋಗಿದೆ. ಸರಿ ಇದೆ, ಈಗ ತಿಳಿತಲ್ಲೇನ? ಈಗ ಬದಲಾವಣೆ ಮಾಡಿಕೊಳ್ಳುವುದಿದೆ. ತತ್ವನಿಷ್ಠ ಆಗುವ ಸಲುವಾಗಿ ಆಚರಣೆಯೊಳಗ ಸತ್ತತನ, ಯಥಾರ್ಥತನ, ಜೈನಾಚಾರ ನಮ್ಮಲ್ಲಿ ಇರುವುದ ಅವಶ್ಯಕ ಇದೆ. ಅದರದ್ದು ಅತಿಚಾರ ದೋಷ, ಅನಾಚಾರ ದೋಷ ಸಾಕಷ್ಟದವು. ಈಗ ನಮಗೆ ಅದರಲ್ಲೇ ಇಳಿಯೋದಿಲ್ಲ. ತಾವು ಅಭ್ಯಾಸ ಮಾಡೋದ್ರೆ, ಚಿಂತನ ಮಂಥನ ಮಾಡೋದ, ಎಷ್ಟು ಅಭ್ಯಾಸ ಮಾಡೋದ? ಅರೆ, ತನ್ನಲ್ಲೇ ನಿರಾಕುಲ ರೂಪದ ಪರಿಣಾಮ ಉತ್ಪನ್ನ ಆಗುವಂತಹ ಜ್ಞಾನ ಮತ್ತು ಶ್ರದ್ಧೆಗಳು ಎಲ್ಲಿಯವರೆಗೆ ಆಗುವುದಿಲ್ಲವೋ ಅಲ್ಲಿಯವರೆಗೆ ಅಭ್ಯಾಸ ಮಾಡೋದ. ಆಮೇಲೆ ಬಿಟ್ಟರೆ ನಡೀತಿದೆಯಲ್ಲ, ಆಮೇಲೆ ಬಿಡೋದ ಮಾಡೋದ ಪ್ರಶ್ನೆ ಇಲ್ಲ. ಅದು ಸ್ವಾಭಾವಿಕವಾಗಿ ನಡೀತಾ ಇರ್ತದೆ, ಪರಿಣಾಮನ ಆಗ್ತಾ ಇರ್ತಿದೆ. ಅನಾದಿಯಿಂದ ವಿರುದ್ಧ ಅತತ್ವ ಶ್ರದ್ಧೆ, ಅಜ್ಞಾನಜನ್ಯ ಆಚರಣೆ, ಅವಿರತ ರೂಪದ ಪರಿಣಾಮ ಏನು ನಡೆದದ್ದಿದೆಯೋ ಅದನ್ನು ಯಥಾರ್ಥಗೊಳಿಸುವ ಸಲುವಾಗಿ ಮಾತ್ರ ಪ್ರಯತ್ನ ಬೇಕು. ಅದರ ಪರಿಣಾಮನಂತೂ ನಿರಂತರ ಆಗತಾನೆ ಇರುತ್ತೆ. ಹೀಗಾಗಿ ಇಲ್ಲೇನು ಹೇಳ್ತು, ಇವು 3 ಗುಣಗಳದ್ದು ಹೇಳ್ತಿರಲ್ಲ, ಆ 3 ಗುಣಗಳದ್ದ ಒಂದೊಂದರ ವಿವೇಚನೆ ಮಾಡುವ ವೇಳೆದೊಳಗ ಒಂದರ ಅಭಾವದೊಳಗ ಇನ್ನೊಂದ ಅವು ಇಲ್ಲವೇ ಇಲ್ಲ ಅಥವಾ ಯಥಾರ್ಥ ಇರುವುದಿಲ್ಲ. ಹೀಗಿದ್ದ ಮೇಲೆ, ಹೀಗೆ ಇದ್ದರನೂ ಕೂಡ ಅವು 3 ಗುಣದ ಅದರ ಹಿಂದೆ ಕಾರಣ ಶುದ್ಧ ಪರ್ಯಾಯ ಇದೆ. 3 ಗುಣದ ಅಂತ ಹೇಳಿ ಚರ್ಚೆಗೆ ತಗೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದೀರಿ. ಅನಂತ ಗುಣಗಳದ್ದ ಕಾರಣ ಶುದ್ಧ ಪರ್ಯಾಯ ಇದೆ. ಅನಂತ ದ್ರವ್ಯಗಳಲ್ಲಿ ಅಥವಾ 4 ದ್ರವ್ಯ ಅದಾವಲ್ಲ, ಧರ್ಮ, ಆಕಾಶ, ಕಾಲ, ಅವುಗಳಲ್ಲಿ ನಿರಂತರ ಶುದ್ಧ ಪರ್ಯಾಯ ಹೊರಡ್ತಾ ಇದೆಯಲ್ಲ, ಅರ್ಥಾತ್ ಅವುಗಳಲ್ಲೇ ಕೂಡ ಕಾರಣ ಶುದ್ಧ ಪರ್ಯಾಯ ಇದೆ ಅಂತ ಹೇಳಿನ ಶುದ್ಧ ಪರ್ಯಾಯ ಹೊರಡ್ತಾ ಇದೆ. ಆದ್ರೆ ಅವುಗಳ ಚರ್ಚೆ ಯಾಕಿಲ್ಲ ಅಂತಂದ್ರೆ ಅವುಗಳಲ್ಲಿ ಯಾವಾಗೂ ಅಶುದ್ಧತೆ ಬರಲಿಲ್ಲ ಅಂದ ಕೂಡಲೇ
ಕಾರಣ ಶುದ್ಧ ಪರ್ಯಾಯದ ಪ್ರತಿಪಾದನೆ ಮಾಡುವ ಅವಶ್ಯಕತೆ ಇಲ್ಲ. ಆದ್ರೆ ಕಾರಣದ ಅಭಾವದೊಳಗ ಅನಾದಿ ಇರಲಿ ಅಥವಾ ಸಾದಿ ಇರಲಿ ಕಾರ್ಯದ ಶುದ್ಧತೆ ಸಂಭವನೆ ಇಲ್ರಿ. ಕಾರಣದ ವಿದ್ಯಮಾನತೆಯೊಳಗನ ಕಾರ್ಯದ ಶುದ್ಧಿ ಸಂಭವಿದೆ. ಆ ಕಾರ್ಯದ ಶುದ್ಧಿ ಬೇಕಾದ್ರೆ ಅನಾದಿ ಇರಲಿ, ಬೇಕಾದ್ರೆ ಸಾದಿ ಇರಲಿ. ತಿಳಿದ್ರೆ ಹಾಗಾದ್ರೆ ಇಲ್ಲೇನಿದೆ, ಇದು ಪರಮ ಪಾರಿಣಾಮಿಕ ಭಾವ ಧ್ರುವ ತತ್ವ ರೀ. ಇದು ಮಧ್ಯದಲ್ಲಿ ಮಾಣಿಕ್ಯ ಇದೆ, ಚೈತನ್ಯ ರತ್ನ ಇದೆ ರೀ. ಮತ್ತು ಈ ಪ್ರಕಾರದ ಇದು ಚೌಕಾಕಾರದ ಮತ್ತು ಕೆಳಗಡೆ ಹೀಗೆ ಮಾಡಿದ್ದ ಅದಕ್ಕೆಲ್ಲ ಅರ್ಥ ಇದೆ. ಅದೆಲ್ಲ ಏನೀಗ ಚರ್ಚೆ ಮಾಡೋದು ಬೇಡ, ವಿಷಯಕ್ಕೆ ಹೋಗೋನು. ಒಟ್ಟಿನಲ್ಲಿ ಇದು ಪರಮ ಪಾರಿಣಾಮಿಕ ಭಾವ ಇದೆ. ಇದು ಹೀಗೆ ಬಂದ ನಂತರ ಅದು ಪ್ರತಿಯೊಂದು ಗುಣದೊಳಗ ಮತ್ತು ಅಭೇದ ರೂಪದ ಆ ದ್ರವ್ಯದೊಳಗ ಏನಿದೆ ಅಂತಂದ್ರೆ ಕಾರಣ ಶುದ್ಧ ಪರ್ಯಾಯ ಇದೆ ರೀ. ದ್ರವ್ಯ ಪರ್ಯಾಯ ಮತ್ತು ಗುಣ ಪರ್ಯಾಯ ಅಂತ ಹೇಳಿ ಇರ್ತಿದೆ. ದ್ರವ್ಯದೊಳಗೆ ಪರಮ ಪಾರಿಣಾಮಿಕ ಭಾವರೂಪದ ದ್ರವ್ಯದ ಕಾರಣ ಶುದ್ಧ ಪರ್ಯಾಯ ಇದೆ. ಮತ್ತು ಅದರಲ್ಲಿ ಇರುವಂತಹ ಯಾವ ಅನಂತ ಗುಣ ಅದಾವಲ್ಲ, ಆ ಅನಂತ ಗುಣಗಳಲ್ಲಿ ಕಾರಣ ಶುದ್ಧ ಪರ್ಯಾಯ ಅದಾವೆ. ಇನ್ನ ಇವು 5 ತೋರ್ಸಿದ್ದಿತ್ತಲ್ಲ, ನಿನ್ನೆ ಹೇಳಿರ್ತಾರೆ ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಕು. ಇವು 5 ಏನದವು ಈ ಅವಸ್ಥೆಗಳ ಕಾರಣ ಶುದ್ಧ ಪರ್ಯಾಯದ ಆಧಾರದಿಂದನೇ ಆಗ್ತವೆ. ನಮ್ಗೆ ಸಾಧುವಾಗೋದಿತ್ತು ಅಂದ್ರೆ ಆಶ್ರಯ ಯಾರ್ದು ತಗೊಳ್ಳೋದ್ರೆ ಕಾರಣ ಶುದ್ಧ ಪರ್ಯಾಯ. ನಮಗೆ ಸಮ್ಯಕ್ ದರ್ಶನ ಪ್ರಾಪ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಕಾರಣ ಶುದ್ಧ ಪರ್ಯಾಯನರೇ. ಮೂಲಂತೂ ಸಮ್ಯಕ್ ದರ್ಶನ ಬೇಕಾಗಿದೆ. ಆದರೆ ನಿಜವಾಗಿ ಇವು ಯಾವ ಪಂಚ ಪರಮ ಪದ ಇದಾವೆ. ಓಂ ಶಬ್ದದೊಳಗ ಅರ್ಹಂತ, ಅಶರೀರಿ, ಆಚಾರ್ಯ, ಉಪಾಧ್ಯಾಯ ಮತ್ತು ಮುನಿ ಈ ಪ್ರಕಾರ 5 ಪರಮೇಷ್ಠಿಗಳದ್ದೇನು ಸಮಾವೇಶ ಇದೆ. ಆ 5 ಪರಮೇಷ್ಠಿಗಳ ಬಾಹ್ಯದೊಳಗ ಆಯಾ ಪರಮೇಷ್ಠಿ ರೂಪದಿಂದ ಹೇಗೆ ಪ್ರಕಟ ಆದ್ರು ಅಂತಂದ್ರ ಒಳಗ ಕಾರಣ ಶುದ್ಧ ಪರ್ಯಾಯದ ಅವಲಂಬನೆ ತಗೊಂಡಿದ್ದಾರೆ. ಯಾವಾಗ ಕಾರಣ ಶುದ್ಧ ಪರ್ಯಾಯದ ಅವಲಂಬನೆ ಬಿಟ್ಟು ಹೋಗ್ತಿದೆಯೋ ಅವಾಗ ಯಾವ ಪದ ಉಳಿಯೋದಿಲ್ಲ. ಅರ್ಹಂತ ಸಿದ್ಧ ಆಚಾರ್ಯ ಉಪಾಧ್ಯಾಯ ಸಾಧು. ಹಾಗಾದ್ರೆ ಸಾಧು ಯಾವಾಗ ಕಾರಣ ಸ್ವಭಾವದ ಆಶ್ರಯ ಮಾಡಿದಾರೋ. ಈಗ ಕಾರಣ ಸ್ವಭಾವ ಅಂತ ಹೇಳಿ ಹೇಳೋಣ. ಕಾರಣ ಶುದ್ಧ ಪರ್ಯಾಯ ಅಂದ್ರೂ ಒಂದ, ಕಾರಣ ಸ್ವಭಾವ ಅಂದ್ರೂ ಒಂದ, ಮತ್ತ ನಿತ್ಯ ಪ್ರಕಾಶಮಾನ ಅಂತ ಹೇಳಿ ಅಂದ್ರೂ ಒಂದ. ಆ ಕಾರಣ ಶುದ್ಧ ಸ್ವಭಾವದ ಆಶ್ರಯ ಒಂದು ಸಮಯ ಯಾವತ್ತಾದರೂ ಬಿಟ್ಟು ಹೋಯ್ತು ಅಂತಂದ್ರ ಆ ಸಮಯದೊಳಗ ಅವರ ಸಾಧು ಇಲ್ಲ. ಆಚಾರ್ಯ ಉಪಾಧ್ಯಾಯ ಮೇಲಿನ ಕಾರ್ಯಗಳ ಮೂಲಕ ಹೇಳಿದ್ದಾರೆ. ಸಂಘದ ನಾಯಕತ್ವವನ್ನ ವಹಿಸಿಕೊಂಡಿದ್ದಾರೆ. ದೀಕ್ಷಾರ್ಥಿಗಳಿಗೆ ದೀಕ್ಷೆ ಕೊಡ್ತಾರೆ, ಶಿಕ್ಷಣಾದಿಗಳನ್ನ ಪ್ರದಾನ ಮಾಡ್ತಾರೆ. ಅಪರಾಧ ದೋಷ ಸಂಭವಿಸಿದವರಿಗೆ ಪ್ರಾಯಶ್ಚಿತ್ತಾದಿ ವಿಧಿಯಿಂದ ಶುದ್ಧೀಕರಣ ಮಾಡ್ತಾರೆ. ಇಂಥವರಿಗೆ ಆಚಾರ್ಯ ಅಂತಾರೆ. ಈ ಪರಿಭಾಷೆ ಇದ್ರೂ ಕೂಡ ಆಚಾರ್ಯ ಇಂಥವರಿಗೆ ಅಂತಾರು. ಇದು ವ್ಯವಹಾರಿ ಜನರಿಗೆ ತಿಳಿದು ಬರುವ ಸಲುವಾಗಿ ಮಾತಾಡ್ತಾರೆ. ಆದ್ರೆ ವಾಸ್ತವದಲ್ಲಿ ಆಚಾರ್ಯ ಯಾವಾಗಿದ್ದಾರೆ ಅವರ ಯಾವಾಗ ಕಾರಣ ಶುದ್ಧ ಪರ್ಯಾಯದ ಅವಲಂಬನೆ ಇದೆಯೋ. ಹಾಗಾದ್ರೆ ಆ ಅವಲಂಬನೆ ಬಿಟ್ಟು ಹೋಗ್ತಿದೆಯಲ್ಲ. ಸಮ್ಯಕ್ ದೃಷ್ಟಿ ಜೀವಕ ಅದರಲ್ಲೇ ಕೂಡ 2 ಕಷಾಯ ಚೌಕಡಿ 3 ಕಷಾಯ ಚೌಕಡಿ ಹೊರಟು ಹೋದ ನಂತರ ಆ ಕಾರಣ ಶುದ್ಧ ಸ್ವಭಾವದ ಅವಲಂಬನೆ ಎಂದೂ ಒಂದು ಸಮಯ ಕೂಡ ಬಿಟ್ಟು ಹೋಗುವುದಿಲ್ಲ. ಆದ್ರೆ ಆ ಸಾಧನೆಯೊಳಗ ಒಂದು ವೇಳೆ ಅವರ ಪೂರ್ಣ ಯಶಸ್ಸನ್ನ ಸಾಧಿಸಲಿಲ್ಲ ಅಂತಂದ್ರ ಉಪಯೋಗ ಸಾಪೇಕ್ಷ ಅದರದ ಏನಾಗ್ತಿದೆ ಅಂತಂದ್ರೆ ವಿರಹ ಆಗ್ತಿದೆ, ಬಿಟ್ಟು ಹೋಗ್ತಿದೆ ರೀ. ಆದ್ರ ಪರಿಣತಿ ಸಾಪೇಕ್ಷ ಇರ್ತಿದೆ ಅನ್ನುವ ಮಾತನ್ನ ಹೇಳಿದರೆ ಇನ್ನೂ ನಾವು ಸ್ವಲ್ಪ ಸೂಕ್ಷ್ಮಕ್ಕೆ ಹೋದರೆ ಬರೇ ವ್ಯಾಖ್ಯಾ ಹೇಳಿಬಿಡ್ತೇನೆ. ಒಂದು ಕ್ಷಾಯಿಕ ಸಮ್ಯಕ್ ದೃಷ್ಟಿ ಜೀವದ್ದನ ಪರಿಣತಿ ಕೂಡ ಉಳಿತಿದೆ. ಆದ್ರೆ ಕ್ಷಯೋಕ್ಷಮ ಸಮ್ಯಕ್ ದೃಷ್ಟಿ ಮತ್ತು ಉಪಶಮ ಸಮ್ಯಕ್ ದೃಷ್ಟಿಗಳದ್ದ ನಿಯಮ ಇಲ್ಲ ಅಂತ ಹೇಳಿ ಹೇಳಿದ್ದಾರೆ. ಆಗಮ ವಚನ ಇದೆ, ಹೇಗಿದೆಯೋ ಹಾಗೆ ತಿಳಿಯುವುದಿದೆ. ಮತ್ತೆ ಈ ದ್ರವ್ಯಾನುಯೋಗದ ಮುಖ್ಯತೆಯಿಂದ ಹೇಳ್ತಾರೆ, ಒಂದು ಸಲ ಸಮ್ಯಕ್ ದರ್ಶನ ಆಯಿತು ಅಂತಂದ್ರೆ ಅದು ಎಂದೂ ಬಿಟ್ಟು ಹೋಗೋ ಸಾಧ್ಯತೆ ಇಲ್ಲ. ಎಂದೂ ಬಿಟ್ಟು ಹೋಗೋ ಸಾಧ್ಯತೆ ಇಲ್ಲ. ಈ ಮಾತನೂ ಸತ್ಯ ಇದೆ. ಒಂದು ಕ್ಷಾಯಿಕ ಸಮ್ಯಕ್ತ್ವನ ಉಳಿತಿದೆ. ಇವು ಎರಡರದ್ದು ಏನು ಗ್ಯಾರಂಟಿ ಇಲ್ಲ ಅಂತ ಹೇಳಿ ಹೇಳುವ ಮಾತು ಕೂಡ ಸತ್ಯ ಇದೆ. ಎರಡೂ ಸತ್ಯ ಹೇಗಾಗ್ಲಿಕ್ಕೆ ಸಾಧ್ಯ ಇದೆ? ಇದನ್ನೇ ಸಾಧ್ಯವಾದಂತಾರೆ.
ಸ್ಯಾತ್ವಾದ ಅರ್ಥಾತ್ ಅಪೇಕ್ಷಾಕೃತ ಕಥನ ಇದೆ ರೀ. ಹಾಗಾದ್ರೆ ಆ ಕ್ಷಾಯಿಕ ಸಮ್ಯಕ್ ದರ್ಶನ ಯಾಕೆ ಬಿಟ್ಟು ಹೋಗುವುದಿಲ್ಲ ಅನ್ನೋದಕ್ಕೆ ಅವ್ರ ಕಾರಣ ಕೊಟ್ಟಿದಾರಲ್ಲೇ. ಏನು ಕಾರಣ? ದರ್ಶನ ಮೋಹನೀಯದ ಪ್ರಕೃತಿ 3 ಮತ್ತು ಚಾರಿತ್ರ ಮೋಹನೀಯದ ಪ್ರಕೃತಿ 4 ಅವು ಕ್ಷಯನಾಗಿ ಹೋಗಿದವ್ರೆ. ಅವು ಇಲ್ಲ ಅಂದ ಮೇಲೆ ವಿಪರೀತಕಾರಿ ಹೇಗಾಗೋದ? ಹಾಗಾದ್ರೆ ಅವೆರಡರಲ್ಲಿ ಏನಿದೆ? ಅವುಗಳ ವಿದ್ಯಮಾನತೆ ಇದೆ. ಒಂದರಲ್ಲಿ ಉಪಶಮಾದದ್ದಿದೆ, ಒಂದರಲ್ಲಿ ಪುರುಷಾರ್ಥದ ಅನುಸಾರ ಕ್ಷಯ ಮತ್ತು ಉಪಶಮ ಸಂಭವಿಸ್ತಾ ಇದೆ. ಹೀಗಿದ್ದ ಕಾರಣ ನೋಡ್ರಿ, ಅವರು ಯಾರ ಸಲುವಾಗಿ ಹೇಳಿಲ್ಲ, ಯಾರನ್ನು ಸಂತುಷ್ಟಪಡಿಸುವ ಸಲುವಾಗಿ ಹೇಳಿಲ್ಲ. ನಾ ಮೊದಲು ಕೇಳ್ಕದೇನೋ ಮತ್ತು ಹಿಂಗೆಲ್ಲ ಹೇಳಿದರೆ ಹೆಂಗ? ಇದೇನು ಮಾತಿಲ್ರಿ. ಈ ಪ್ರಸ್ತಾವನೆಯೊಳಗೆ ಬಂದದ್ದಿದೆ ಸ್ವಾಮೀಜಿ ಕುರಿತಾಗಿ. ಏನು ಹೇಳಿದೇನು, ಏನು ಬರೆದಿದ್ದೇನು, ಏನು ಹೇಳಿದ್ದೀರಿ? ಎದುರಿಗಿನ ಜೀವ ತಿಳಿತಾ ಇದ್ದಾನೇನಿಲ್ಲ, ಪುನಃ ಹೇಳಿದ್ರೆ ಇವನಿಗೇನ್ರ ಅನಿಸೀತನ? ಇದು ಯಾವುದ್ರ ಕಡೆ ಅವ್ರ ಲಕ್ಷ್ಯ ಇಲ್ಲ. ಇದು ಯಾವುದರ ಸಲುವಾಗಿ ಹೇಳಿದೇನೋ ಅನ್ನೋದಲ್ಲಿ ಸ್ಪಷ್ಟ ಮಾಡಿಲ್ರಿ. ಅದನ್ನು ವಾಚಕರನ್ನ ಸ್ಪಷ್ಟ ಮಾಡ್ಕೊಳ್ಳೋದಿದೆ. ಮಾಡಬೇಕಾಯ್ತು ಅಂತಂದ್ರೆ ಒಂದೇ ವಾಕ್ಯದೊಳಗೆ ಇಷ್ಟ ಇದೆ. ಈ ಕಾರಣ ಶುದ್ಧ ಪರ್ಯಾಯ ಅನ್ನುವಂಥದ್ದು ಶಬ್ದ ಎಷ್ಟು ಬಾರಿ ಬಂದಿದೆ ಅದನ್ನು ಗಮನ ಕೊಟ್ಟ ನೋಡ್ರಿ. ಮುಗೀತನ್ರಿ ಪೂರ ನಿಮ್ದು ವಚನ ಆಯ್ತ್ರಿ. ನೋಡ್ರಿ, ಇರಲಿ, ಅದರೊಳಗೆ ಮೇಲು ಕೀಳು ಅನ್ನೋ ಮಾತೇನಿಲ್ಲ. ತಮ್ಮ ತಮ್ಮ ಪುರುಷಾರ್ಥದ ಅನುಸಾರ ತಾವು ಕಾರ್ಯ ಮಾಡೋದಿದೆ. ಪ್ರಸ್ತಾವನೆ ಅಂತೂ ಎಲ್ಲರೂ ಓದಿದಿರಲಿ. ಎಲ್ಲಿದೆ ಪ್ರಸ್ತಾವನೆನೇ ಇಲ್ಲ ಅದರಲ್ಲಿ. ಅದಕ್ಕೆ ಅಂದ್ರೆ ಪ್ರಸ್ತಾವನೆನೂ ಇಲ್ಲ. ಮತ್ತೆ ಇವ್ರು ಹೇಗೆ ಓದಿದ್ರು? नाहीच आहे की मग झाकून ठेवायचं पुस्तक. प्रस्तावना नाही, माझ्या पुस्तकामध्ये नाही. अभिमत आहे. ಒಂದು ನಂಬರ್ ವಿನಂತಿ. ಈ ಕಾರಣ ಶುದ್ಧ ಪರ್ಯಾಯ ಪಾರಿಭಾಷಿಕ ಶಬ್ದ ಇದು ಕಾರಣ. ಎಲ್ಲರಿಗೂ ಕಾರಣ ಶುದ್ಧ ಇದು ಏನು ಎಷ್ಟು ಮಟ್ಟಿಗೆ ಇದಾಗೈತಿ, ಜಾಣಿವಾಗೈತಿ ಬಟ್ ತಿಳಿದೈತಿ. ಸ್ವಲ್ಪ ಅದರ ವಿವೇಚನೆ ಹೇಳಿದ್ರೆ ಒಳ್ಳೆಯದು. ಇದು ನೋಡ್ರಿ, ಪಾರಿಭಾಷಿಕ ಅಥವಾ ಕ್ಲಿಷ್ಟ ಅನ್ನುವಂಥದ್ದು ಏನು ಇಲ್ರಿ. ಏನಂತಂದ್ರೆ ಕಾರ್ಯಕ್ಕೊಂದು ಕಾರಣ ಬೇಕಾಗ್ತದೆ. ಹೌದ್ರಿ, ಕಾರ್ಯಕ್ಕೊಂದು ಕಾರಣ ಬೇಕು. ಅಷ್ಟು ಸುಲಭನೇ ಇದಿರಲ್ಲ. ನನ್ನಲ್ಲೇ ಕಾರ್ಯ ಆಗ್ಬೇಕಾಗಿದೆ. ಏನಾಗಬೇಕಾಗಿದೆ? ರತ್ನತ್ರಯ ರೂಪದ ಕಾರ್ಯ ಆಗ್ಬೇಕಾಗಿದೆ. ಯಾಕ ಹೇಳಿದಾರಲ್ಲ, ಮನುಷ್ಯನ ಕರ್ತವ್ಯ, ಈ ಜೀವ ಮನುಷ್ಯ ದೇಹವನ್ನು ಧಾರಣ ಮಾಡಿದ ನಂತರ ಮಾಡಬೇಕಾದಂತಹ ಕರ್ತವ್ಯ ಒಂದು ರತ್ನತ್ರಯ ಇದೆ. ಹಾಗಾದ್ರೆ ಆ ಕಾರ್ಯದ ಸಲುವಾಗಿ, ಆ ರತ್ನತ್ರಯ ಪ್ರಕಟ ಆಗುವ ಸಲುವಾಗಿ ಕಾರಣ ಯಾವುದಾ, ಅವಲಂಬನೆ ಯಾವುದರದ್ದು ಮಾಡೋದಾ, ಆಶ್ರಯ ಯಾರ್ದು ಮಾಡೋದಾ? ಹಾಗಾದ್ರೆ ಅಲ್ಲಿ ನಿಮಿತ್ತದಿಂದ ಆಗೋದಿಲ್ಲಪ್ಪ, ಪರೋಪದೇಶದಿಂದ ಆಗೋದಿಲ್ಲ, ಕರ್ಮದ ಉಪಶಮದಿಂದ ಆಗೋದಿಲ್ಲ, ರಾಗ ಪರಿಣಾಮದಿಂದ ಆಗೋದಿಲ್ಲ. ಯಾವುದರಿಂದ ಆಗ್ತಿದೆ? ಅದೇ ಜಾತಿದ್ದ ಕಾರಣ ನಿನ್ನಲ್ಲೇನ ವಿದ್ಯಮಾನ ಇದೆ. ನೀನು ಅನ್ಯತ್ರ ಹುಡುಕಿಕೊಂಡು ಹೋಗುವ ಅವಶ್ಯಕತೆ ಇಲ್ಲ. ಯಾವ ಜಾತಿದ್ದ ಕಾರ್ಯ ಬೇಕಾಗಿದೆ ಅಲ್ಲ. ನೋಡ್ರಿ, ನಮಗೆ ಲಿಂಬೆ ಗಿಡ ಬೇಕಾಗಿತ್ತು ಅಂತಂದ್ರೆ ಲಿಂಬೆ ಬೀಜ ಅಥವಾ ಲಿಂಬೆ ಅದೇನು ಸಸಿಯನ್ನ ನೆಡಬೇಕಾಗುವುದಿಲ್ಲ. ಮಾವಿನ ಸಸಿಯನ್ನ ನೆಟ್ಟ ಲಿಂಬೆ ಹಣ್ಣು ಯಾವಾಗ ಬರ್ತಿದೆ ಅಂತ ಹೇಳಿ ಕಾದ್ರೆ ಸಾಧ್ಯ ಇಲ್ಲ. ಕಾರಣದ ಅನುಸಾರ ಕಾರ್ಯ ಆಗ್ತಿದೆ. ಇದರೊಳಗೆ ಒಂದಿಷ್ಟು ವಿಚಿತ್ರ ಕಥನೆ ಇದೆ ರೀ. ಕಾರಣದ ಅನುಸಾರ ಕಾರ್ಯ ಆಗ್ತಿದೆ ಅಂತ ಹೇಳಿ ಜಗತ್ತಿನ ಜನರೆಲ್ಲ ಹೇಳಿದ್ರ ನಿನಗೆ ಕಾರ್ಯ ಎಂಥದ್ದು ಕಾಣಿಸ್ತಾ ಇದೆಯಲ್ಲ ಅಂಥ ಕಾರಣದ ಅವಲಂಬನೆ ಮಾಡಿ ಕಾರ್ಯ ಪ್ರಕಟ ಇದೆ ರೀ. ಅದೇ ಮಾತನ್ನ ಅಲ್ಲಿ ಹೇಳಿದ್ದಿದೆ. ಅಲ್ಲಿ ಪ್ರಸ್ತಾವನೆಯೊಳಗ ಆಗಮಗಳ ಅಭ್ಯಾಸದಿಂದ ನಾ ತೆಗೆದು ಓದುವುದಿಲ್ರಿ, ಅಷ್ಟ ಅದ ನನ್ನ ರಕ್ತದ ಕಣಕಣದಲ್ಲಿ ಭೇದಿಸಿದ್ದೇ ಇದೆ ರೀ. ಅವಾಗಿಂದನ ಅದರದ ವಿಚಾರ ಪೂರ ತಲೆಯಲ್ಲಿ ಇತ್ತರೆ, ಬರೆಯೋದಂತೂ ಈಗಾಗಿದೆ ರೀ. ಏನ ಆಗಮಗಳ ಅಭ್ಯಾಸದಿಂದ ಜೀವ ಕಾರ್ಯದ ಸ್ವರೂಪವನ್ನಂತೂ ತಿಳಿಬಹುದು. ಆದ್ರೆ ಕಾರಣವನ್ನು ತಿಳಿಯುವುದರಲ್ಲಿ ಎಡುವುದರಿಂದ ಹೊರಳಿ ಭವಸಾಗರದೊಳಗೆ ಎಡುವುದರಿಂದ ಹೊರಳಿ ಎಲ್ಲಿ ಬೀಳ್ತಾನೋ? ಭವಸಾಗರದೊಳಗೆ. ಎಡುವುದನ್ನು ठेचालागणे काय म्हणते? ठेचणे ಎಡೋದ್ ನೋಡ್ರಿ. ಈಗ ಹೋಗ್ತಾ ಇರೋದ್ರೊಳಗೆ ಏನಾದ್ರು ಗೊತ್ತಾಗ್ತದೆ. ठेच ಎಡವುತಾನು ಮತ್ತೆ ಎಲ್ಲಿ ಬೀಳ್ತಾನು? ಭವಸಾಗರದೊಳಗೆ ಬೀಳ್ತಾನ್ರಿ. ಅಲ್ಲಿ ಇಲ್ಲಿ ಬೀಳುವುದಿಲ್ಲ. 9ನೇ ಗ್ರೈವೇಕಕ್ಕೆ ಹೋಗ್ತಾನ್ರಿ. ಅವನು ಕಾರ್ಯವನ್ನ ನೋಡಿದ, ಆದ್ರೆ ಕಾರಣವನ್ನ ತಿಳಿಲಿಲ್ಲ.
ಕಾರಣ ಏನು ತಿಳಿದ ಅದಕ್ಕವ ಏನು ತಿಳಿದ್ರಿ ದೇಹದ ಅವಸ್ಥಾ ತಿಳಿದಿರಬೇಕು, ಶುಭ ಪರಿಣಾಮ ತಿಳಿದಿರಬೇಕು, ಆಗಮದಲ್ಲಿ ಯಾವ ಪ್ರಕಾರ ಹೇಳಿದರೆ ಆ ಪ್ರಕಾರದ ಆಚರಣೆ ತಿಳಿದಿರಬೇಕು. ಆದರೆ ಹೇಳಲಿಕ್ಕೆ ಬಾರದೇ ಇರುವಂಥದ್ದು, ಹೇಳಿದರನೂ ಕೂಡ ಕೇವಲ ಆಜ್ಞಾ ಪ್ರಧಾನಿಯಾಗಿ ದೀರ್ಘ ಉದ್ಯಮ ಮಾಡಿದ ನಂತರನೇ ಅದು ಸಿಗೋದಿದೆ ಅಂಥೇಳಿ ನಿನ್ನೆ ಒಂದು ಶಬ್ದದ ಪ್ರಯೋಗ ಇತ್ತು. ನಿನ್ನೆ ಸಂಜಿಕನು ಹೇಳಿ ನಾಳೆ ಹೇಳ್ತೇನೆ ಅಂಥೇಳಿ. ಏನ ಪರಮ ವೈಜ್ಞಾನಿಕ, ಯಾವುದೇ ಎಂಥ ಜ್ಞಾನಿಗಳಿಗೆ. ಅದಕ್ಕೆ ಅಲ್ಲಿ ಇನ್ನೊಂದು ವಾಕ್ಯನೂ ಮುಂಜಾನೆ ಹೇಳಿದ್ದಿತ್ತು, ಜ್ಞಾನಿಗಳು ಬಹಳ ಇದ್ದರ್ರೆ, ಜ್ಞಾನಿಗಳು ಬಹಳ ಇದ್ದರ. 20ನೇ ಶತಮಾನದೊಳಗ ಜ್ಞಾನಿಗಳು ಬಹಳ ಇದ್ದರ್ರಿ. ಅರೆ ಅವಾಗೇನು ಟೋಡರ್ಮನ್ ಸ್ಮಾರಕ ಟ್ರಸ್ಟ್ ಇರಲಿಲ್ಲ, ನಮ್ಮ ಶಾಸ್ತ್ರಿಗಳು ಎಲ್ಲಿಂದ ಇದ್ದಾರ್ರಿ ನೋಡ್ರಿ. ಹಾಗೆ ಸ್ವರೂಪ ಇರೋದಿಲ್ಲ, ಹೇಳ್ತೇನೆ. ಈಗ ನಮ್ಮಲ್ಲಿ 1000 ಮಂದಿ ಶಾಸ್ತ್ರಿಗಳಿದ್ದಾರೆ ಅಂಥೇಳಿ ಹೇಳ್ಕೊಳ್ಳಬಹುದಾಗಿದೆ. ಆದರೆ ಜ್ಞಾನಿ ಬೇರೆ, ಶಾಸ್ತ್ರಿ ಬೇರೆ, ಮತ್ತು ಆತ್ಮಾರ್ಥಿ ಬೇರೆ ರೀ. ಇವತ್ತು ಇನ್ನೊಂದು ಶಬ್ದ ಅದರೊಳಗೆ ಏನು ಜೋಡಷ್ಟು ಶಾಸ್ತ್ರಿ, ಆತ್ಮಾರ್ಥಿ ನೀನು ಹೇಳಿದ್ದೀನಿ ರೀ. ಜ್ಞಾನಿಗಳು ಬಹಳ ಇದ್ರು 20ನೇ ಶತಮಾನದೊಳಗ. ಇವರೆಲ್ಲ 21ನೇ ಶತಮಾನದವರು ಆಗ್ತಾರ್ರಿ. 20ನೇ ಶತಮಾನದೊಳಗೆ ವಾಸ್ತವಿಕವಾಗಿ ಜ್ಞಾನಿಗಳು ಬಹಳ ಇದ್ದಾರೆ. ಇಲ್ಲಿ ಕೊನೆ ಪೇಜ್ ತೆಗೀರಿ. ಲಾಸ್ಟ್ ಆಗಮಾರ್ಣವದ ಅಮೌಲ್ಯ ಮೌಕ್ತಿಕಗಳು. ಅದನ್ನೇ ನೋಡಿಲ್ಲ, ನೋಡಿದ್ದೀರಿ ಬಹಳ ಮುಂದೋಗಿದ್ದೀರಿ ಎಲ್ಲರೂ. ನಾನು ಹೇಳುವಂಥದ್ದೇನೂ ಉಳಿದಿಲ್ಲ. ಮೊದಲನೇದನ್ನು ನೋಡ್ರಿ, ಓದು ಬಬಿತಾ. ಯಾವುದರ ಮೂಲಕ ಜೀವನು ರಾಗ ಸ್ನೇಹದಿಂದ ಮತ್ತು ಕಾಮಕ್ರೋಧಾದಿಗಳಿಂದ ವಿರಕ್ತನಾಗುತ್ತಾನೆ, ಪರಾಣ್ಮುಖನಾಗುತ್ತಾನೆ, ಮತ್ತು ಯಾವುದರಿಂದ ಮೋಕ್ಷದಲ್ಲಿ ಅನುರಕ್ತನಾಗುತ್ತಾನೆ, ಯಾವುದರಿಂದ ಮೈತ್ರಿ ಭಾವನೆ ಅರ್ಥಾತ್ ದ್ವೇಷದ ಅಭಾವವಾಗುತ್ತದೆ. ಮೈತ್ರಿ ಭಾವದ ವ್ಯಾಖ್ಯೆ ಏನಿದೆ ರೀ? ನಿರ್ವೈರ ಬುದ್ಧಿ. ಅಲ್ಲಿ ಸಾಮಾಜಿಕ ಪಾಠದೊಳಗೆ ಹೇಳಿದ್ರೆ ಮೈತ್ರಿ ಭಾವವಿರಲಿ ಎಲ್ಲ ಜೀವ, ಅಂದರೆ ಯಾವ ಜೀವದ ಕುರಿತು ವೈರ ಭಾವ ಇಲ್ಲ, ನಿರ್ವೈರ ಭಾವ. ಇಲ್ಲಿ ದ್ವೇಷದ ಅಭಾವ ಹೇಳ್ತಾ ಇದ್ದಾರೆ. ನಮಗೆ ರಾಗ ಆಗೋದು ಬೇಡ. ರಾಗದ ಹೆಸರು ಮೈತ್ರಿ ಅಲ್ವೇ ಅಲ್ರಿ, ತಿಳಿದ್ರೆ ವಿಷಯ ಒಂದು ಕಡೆ ಉಳಿತಾ ಇದೆ, ಕಾರಣ ಶುದ್ಧ ಪರ್ಯಾಯಕ್ಕೆ ಸ್ಪರ್ಶ ಆಗ್ತಾ ಇಲ್ಲ ಅನ್ನೋ ಮಾತಿಲ್ಲ, ಅದರದ ಭೂಮಿಕಾ ಇದೆ. ಮೈತ್ರಿ ಶಬ್ದದ ಅರ್ಥ ರಾಗ ಅಲ್ಲ. ಲೌಕಿಕದೊಳಗ ನಾವು ರಾಗವನ್ನ ಮೈತ್ರಿ ಅಂತ ಹೇಳಿ ತಿಳಿದಿದ್ದೀವಿ, ಹೌದು. ಮೈತ್ರಿ ಶಬ್ದದ ಅರ್ಥ ರಾಗ ಅಲ್ಲ. ಆದರೆ ಯಾವ ಜೀವದ ಕುರಿತು ದ್ವೇಷ ಬುದ್ಧಿ ವೈರ ಬುದ್ಧಿ ಇಲ್ಲದೆ ಇರೋದೇನಿದೆ ಅದು ಮೈತ್ರಿ ಇದೆ. ದ್ವೇಷ ಇಲ್ಲ ಅರ್ಥಾತ್ ರಾಗ ಇದೆ, ಹೀಗೆ ಅರ್ಥನ ಅಲ್ರಿ. ಆ ದ್ವೇಷ ಇಲ್ಲ ಅರ್ಥಾತ್ ದ್ವೇಷ ಇಲ್ಲ ಶಬ್ದದೊಳಗ ರಾಗ ಕೂಡ ಇಲ್ಲ ಅನ್ನೋದು ಜೈನರು ತಿಳಿಬೇಕಾಗ್ತದೆ. ಯಾಕೆ ಅಂತಂದ್ರ ಅವರ ದೇವನ ವೀತರಾಗಿ ಅದನ್ರಿ. ಜೈನರ ದೇವ ಎಂಥವದಂದ್ರೆ ವೀತರಾಗಿ. ಹಾಗಾದ್ರೆ ಇಲ್ಲಿ ದ್ವೇಷ ಬುದ್ಧಿ ಇಲ್ಲ ಅಂತ ಹೇಳಿ ತಿಳಿದ್ರೆ ರಾಗ ಕೂಡ ಇಲ್ಲ ಅಂತ ಹೇಳಿ ಸ್ವಯಮೇವ ಅವನಿಗೆ ತಿಳಿದು ಬರುವ ಮಾತಿದೆ ರೀ. ತಿಳಿಬೇಕಾಗ್ತಿದೆ ಅಂತ ಹೇಳಿ ಮೊದಲು ಹೇಳಿತು, ತಿಳಿದು ಬರುವ ಮಾತಿದೆ. ಅದು ನಿಜವಾಗಿ ಅವನು ವೀತರಾಗ ದೇವನನ್ನ ಆರಾಧಿಸ್ತಾ ಇದ್ದಾನೆ ಅನ್ನೋದರದ ದ್ಯೋತಕ್ಕಿದೆ. ಸಮತಾಭಾವ ನೀವು ಅಂದ್ರೆ ಅಂತಂದ್ರೆ ಅದರೊಳಗೆ 2 ಅರ್ಥ ಇದಾವೆ ಸದಾ. ಸಮತಾಭಾವದ ವ್ಯಾಖ್ಯಾ ತಾವು ಹೇಳ್ರಿ ನೋಡೋಣ. ಹಾಗಾದ್ರೆ 2 ಅದಾವು, ಒಂದು ಹೇಳ್ರಿ, ಯಾವುದೋ ಒಂದು ಹೇಳ್ರಿ, ನಿಮ್ಗೆ ಯಾವುದಿದೆ ಅದು ಹೇಳ್ರಿ. ಸಮತಾಭಾವದ ಅರ್ಥ 2 ಇದಾವೆ. ಒಂದ ರಾಗ ಮತ್ತು ದ್ವೇಷ. ರಾಗ ಮತ್ತು ದ್ವೇಷ ಇವು ಎರಡನ್ನೂ ತಗೊಂಡ ಸಮತಾಭಾವದ ಸಿದ್ಧಿ ಮಾಡ್ತಿದ್ದೇನೆ. ಇವು ಎರಡರ ನಾಸ್ತಿ ಇದ್ರೂ ಅಪೇಕ್ಷಾ ಇದೆಲ್ಲ, ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಅರ್ಥಾತ್ ಅಪೇಕ್ಷಾ ಬಂತರೆ ಅಲ್ಲಿ, ಹೌದೇನಿಲ್ಲ. ರಾಗದ್ವೇಷಗಳನ್ನ ಜೊತೆಗಿಟ್ಕೊಂಡು ಸಾಪೇಕ್ಷ ಕಥನ ಮಾಡುವಂಥದ್ದ ಒಂದು ಅರ್ಥ ಇದೆ ಸಮತಾಭಾವದ. ಇನ್ನೊಂದು ಅರ್ಥ ಇದೆ, ಯಾವ ಪ್ರಕಾರ ತ್ರಿಕಾಲಿ ಸ್ವಭಾವ ಇದೆಯಲ್ಲ ಅದಕ್ಕೆ ಸರಿಸಮವಾದಂತಹ ವರ್ತಮಾನ ಭಾವ, ಇದು ನಿಜವಾಗಿ ಸಮತಾಭಾವ. ಅದು ಇದ್ದ ನಂತರ ಅಲ್ಲಿ ರಾಗನೂ ಇಲ್ಲ ದ್ವೇಷನೂ ಇಲ್ಲ, ಇದು ವ್ಯವಹಾರದಿಂದ ಅಲ್ಲಿ ಸಂಭವಿಸ್ತಿದೆ.
मैत्रीभाव तेच आहे वास्तविक आणि ते सम्यक्दृष्टी जीवनमध्येच असते. ಆದ್ರೆ ಇಲ್ಲಿ ನನಗೆ ಜ್ಞಾನಿ ಹೇಳೋದಿತ್ತರೆ ಜ್ಞಾನದ ಸಾಮಾನ್ಯ ವ್ಯಾಖ್ಯೆ ಇದೆ ಇಲ್ಲಿ. ಯಾವುದರ ಮೂಲಕ ಜೀವನು ರಾಗ ಎಂದರೆ ಸ್ನೇಹದಿಂದ ಮತ್ತು ಕಾಮ ಕ್ರೋಧಾದಿಗಳಿಂದ ವಿರಕ್ತನಾಗುತ್ತಾನೆ, ಅರ್ಥಾತ್ ಪರಾನ್ಮುಖನಾಗುತ್ತಾನೆ, ಮತ್ತು ಯಾವುದರಿಂದ ಮೋಕ್ಷದಲ್ಲಿ ಅನುರಕ್ತನಾಗುತ್ತಾನೆ. ಪರಾನ್ಮುಖ ಆಗೋದು ಒಂದು ಅರ್ಥ ಇದ್ದರೆ ಮೋಕ್ಷದಲ್ಲಿ ಅನುರಕ್ತ ಆಗೋದು ಇನ್ನೊಂದು ಅರ್ಥ ಇದೆ, ಅರ್ಥಾತ್ ಅದು ಮುಂದಿಂದೆ ಇದೆ ರೀ. ಬರೇ ಪರಾನ್ಮುಖ ಎಷ್ಟೋ ಬಾರಿ ಆಗಿದೇವ್ರಿ ನಾವು, ಹೌದೇನಿಲ್ಲ? ಕಾಮ ಕ್ರೋಧಾದಿಗಳಿಂದ ಎಷ್ಟೋ ಬಾರಿ ಪರಾನ್ಮುಖ ಆಗಿದೇವು, ಆದ್ರೆ ಯಾವುದರ ಸನ್ಮುಖ ಆಗೋದು ತಿಳಿಲಿಲ್ಲ ಅಂತ ಹೇಳಿ ಮತ್ತೆ ಅಲ್ಲೇ ಬಂದೇವೆ. ಪರಾನ್ಮುಖನಾಗುತ್ತಾನೆ ಮತ್ತು ಯಾವುದರಿಂದ ಮೋಕ್ಷದಲ್ಲಿ ಅನುರಕ್ತನಾಗುತ್ತಾನೆ, ಯಾವುದರಿಂದ ಮೈತ್ರಿ ಭಾವನೆ ಅರ್ಥಾತ್ ದ್ವೇಷದ ಅಭಾವವಾಗುತ್ತದೆ, ಅದರ ಹೆಸರು ಜಿನಶಾಸನದಲ್ಲಿ ಜ್ಞಾನ ಇದೆ. ಹಾಗಾದ್ರೆ ಇದೆಲ್ಲ ಆಂಶಿಕ ರೂಪದಿಂದ ಅವರಲ್ಲೇ ಇದ್ದಂಥ ಜ್ಞಾನಿಗಳ 20ನೇ ಶತಮಾನದೊಳಗ ಬಹಳಷ್ಟು ಇದ್ದಾರೆ. ಆದ್ರೂ ಕೂಡ ಜೈನ ತತ್ವಜ್ಞಾನ ವಿಪರೀತ ಆಗಿಬಿಟ್ಟಿರ್ತಾರೆ, ತಲೆ ಕೆಳಗಾಗಿರ್ತಾರೆ. ಅಂಥ ಒಂದು ಸಮಯದೊಳಗ, ಆತ್ಮಾರ್ಥಿಗಳ ಇಲ್ಲದೇ ಇರುವಂತಹ ಸಮಯದೊಳಗ ಸ್ವಯಂ ಆತ್ಮಾರ್ಥಿ ಆದ ಮತ್ತ ಕ್ರಾಂತಿಯನ್ನೇ ಮಾಡಿಬಿಟ್ಟ. ಕ್ರಾಂತಿಯಲ್ಲಿ ಲೋಕದೊಳಗೆ ಮಾಡಿದರೆ ತನ್ನೊಳಗೆ ಏನು ಕ್ರಾಂತಿ ಮಾಡಿದ? ನಿಜವಾಗಿ ಕ್ರಾಂತಿ ಯಾವುದಿದೆ ರೀ? ಚಳವಳಿಯೊಳಗೂ ಕೂಡ ಕ್ರಾಂತಿಕಾರರೇ ಇದ್ದಾರೆ ನೋಡ್ರಿ. ಸೌರಾಷ್ಟ್ರ, ಗುಜರಾತದ ಸೌರಾಷ್ಟ್ರ ಭೂಮಿ ಇಂಥದ್ದೇ ಇದೆ. ಭಾರತ ದೇಶಕ್ಕ ಸ್ವತಂತ್ರತೆಯ ಅರಿವು ಮೂಡಿಸಿಕೊಡಿದ ಸಮಸ್ತ ಭಾರತೀಯರಲ್ಲೇ ಅದರ ಸಲುವಾಗಿ ಒಂದು ಜೀವ ಜನ್ಮವೆತ್ತಿ ಬಂದ ಕಾರ್ಯ ಮಾಡಿತು. ಅವನನ್ನೇ ಮಹಾತ್ಮ ಗಾಂಧಿ ಅಂತಾರೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಇನ್ನೊಂದು ಜೀವ ಹೀಗೆ ಬಂತು. ಈ ಜೀವದ ಸ್ವತಂತ್ರತೆಯನ್ನು, ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿ ಅವರಲ್ಲಿ ಹುರಿದುಂಬಿಸಿ ನಾವು ಪರಾಧೀನ ಇಲ್ಲ, ಪರಾಧೀನ ಇರೋದು ನಮ್ಮ ಸ್ವರೂಪ ಅಲ್ಲ ಅಂಥೇಳಿ ಅಲ್ಲಿ ವ್ಯಕ್ತಿ ಸ್ವಾತಂತ್ರ್ಯವನ್ನ ದೇಶದ ಜನರುಗಳಿಗೆ ಜಾಗೃತಗೊಳಿಸಿದಂಥ ಆ ಜೀವ ಅದೇ ಶತಮಾನದೊಳಗೆ ಈ ಜೀವದ ಸ್ವಾತಂತ್ರ್ಯತೆಯನ್ನ ನನಗೆ ಸುಖದ ಸಲುವಾಗಿ ಯಾವುದಾದ್ರೂ ಪರದಾಶ್ರಯ ಮಾಡುವುದಿತ್ತು ಅಂತಂದ್ರೆ ಅದು ಎಂಥ ಸುಖ. ಇದು ಚಿಂತನೆ ನಡೀತು, ಕಾರ್ಯ ನಡೀತು. ಅಲ್ಲಿ ಏನು ನಡೀತು ಅಂತಂದ್ರೆ ಸಂಶೋಧನೆ ನಡೀತು. ವೈಜ್ಞಾನಿಕ ಶಬ್ದದ ಅರ್ಥ ಏನಿದೆ? ವೈಜ್ಞಾನಿಕ ಯಾರಿಗಂತ ನಿರಂತರ ಸಂಶೋಧನೆ ಮಾಡ್ತಾ ಇರ್ತಾರೆ ಅವರಿಗೆ ವೈಜ್ಞಾನಿಕ ಅಂತಾರೆ. ಆದ್ರೆ ಇವು ಸಂಶೋಧನೆ ಎಲ್ಲಿ ಮಾಡಿದ? ಈ ಚೈತನಾತ್ಮ. ಈ ನಿಮಿತ್ತದಿಂದ ನನಗೆ ಸುಖ ಆಗ್ಬೇಕಾದ್ರೆ ಆ ನಿಮಿತ್ತ ಬದಲಾಗ್ತಿದೆ. ಈ ಕ್ಷಣವರ್ತಿ ಭಾವದಿಂದ ನನಗೆ ಸುಖ ಆಗಬೇಕಾಯ್ತು ಅಂತಂದ್ರೆ ಅದು ಒಂದು ಕ್ಷಣ ಮಾತ್ರದಲ್ಲಿ ಬದಲಾಗಿ ಹೋಗ್ತಿದೆ. ಆ ಕರ್ಮದ ಉಪಶಮದಿಂದ, ಆ ಕರ್ಮದ ಯಾವುದೋ ಒಂದು ವಿಶಿಷ್ಟ ಪ್ರಕೃತಿಯಿಂದ ಸುಖ ಆಗ್ತಿದೆ ಅಂತ ಹೇಳಿ ನನ್ನ ಮನ್ನಣೆ ಇದೆ. ಆದ್ರೆ ಆ ಮನ್ನಣೆ ವಾಸ್ತವದಲ್ಲಿ ತಪ್ಪಿದೆ. ಈ ಪ್ರಕಾರದ ವಿಚಾರದೊಳಗೆ ಸಂಶೋಧನೆ ನಡೀತಾರೆ. ನಿಜವಾದ ಕಾರಣದ ಸಂಶೋಧನೆ ಮಾಡಿದರೆ ಅವ ಆ ಚೇತನಾತ್ಮ ನಿಜವಾದ ಕಾರಣದ ಸಂಶೋಧನೆ ಮಾಡಿದೆ. ಯಾವುದರ ಕಾರಣ? ಸ್ವತಂತ್ರ ಮತ್ತು ಸ್ವಾಧೀನ ಸುಖದ ನಿಜವಾದ ಕಾರಣ ಯಾವುದು ಅಂಥೇಳಿ ಕ್ರಾಂತಿಕಾರಿ ಪುರುಷ ಕ್ರಾಂತಿ ಏನು ಮಾಡಿದ? ಅನಾದಿ ಕಾಲದಿಂದ ಏನು ನಡ್ಕೊಂಡು ಬರ್ತಾ ಇತ್ತು ಅದರಿಂದ ವಿರುದ್ಧವಾದಂತಹ ಕಾರ್ಯ ಸಾಧಿಸ. ಅನಾದಿ ಕಾಲದಿಂದ ಏನು ನಡೀತಾ ಇತ್ತು? ಸಂಯೋಗದಿಂದ ಸುಖ, ಉದಯದಿಂದ ಸುಖ, ಶುಭ ಭಾವದಿಂದ ಸುಖ, ಇಂಥ ನಿಮಿತ್ತದಿಂದ ಸುಖ, ಶಾಸ್ತ್ರ ಓದಿದರ ಸುಖ, ಜಿನೇಂದ್ರ ಪ್ರಭುವಿನ ಸಾನ್ನಿಧಿಯೊಳಗೆ ಸುಖ, ಮುನಿ ದೀಕ್ಷಾ ಧಾರಣ ಮಾಡಿದರ ಸುಖ, ಇದೆಲ್ಲ ಪರಾಧೀನ ಇದೆ. ಇದರದ ಸಂಶೋಧನೆ ನಡೆಸಿದ ಮೂಲದವರೆಗೆ ತಲುಪಿ ಸ್ವಯಂ ಲಾಭಾನ್ವಿತ ಆದ ಸುಖಿಯಾದ ಕೃತ್ಯ ಆದ. ಆಗ ಸ್ವಾಭಾವಿಕವಾಗಿನ ಆ ಪ್ರಕಾರದೊಂದು ಪ್ರತಿಭಾ ಅವನಲ್ಲಿ ಇರುವುದರಿಂದ ಲೋಕದ ಜನರಿಗೆ ಕೂಡ ತಿಳಿಸಿಕೊಡುವುದರಿಂದ ಆ ಜೀವಕ್ಕೇನು ಲಾಭ ಇಲ್ಲ. ತಿಳಿಸಿಕೊಟ್ಟ ನಂತರನ ಮೋಕ್ಷ ಮಾರ್ಗದಲ್ಲಿ ಮುಂದುವರಿಯಬಹುದು, ಹೀಗಿಲ್ಲ. ಇನ್ನೊಂದು ಜೀವಕ್ಕೆ ತಿಳಿಸಿಕೊಡುವುದೇ ತಮ್ಮ ಕಾರ್ಯವನ್ನ ಸಾಧಿಸಿ ಹೋದವರ ಅನಂತ ಜೀವರುಗಳಾದರೆ. ಕೆಲವು ಪ್ರತಿಭಾಶಾಲಿ ಜೀವರುಗಳ ಅದರ ಸ್ವರೂಪವನ್ನು ತಿಳಿಸಿಕೊಟ್ಟ ನಂತರ
ಈ ಅನಾದಿ ಅಜ್ಞಾನಕ್ಕೆ ಧಕ್ಕೆ ಬಂದ ನಂತರ ಇವರೆಲ್ಲ ಸಿಡದೆ ಇದ್ದರ್ರಿ, ಇವರೆಲ್ಲ ವಿರೋಧ ಮಾಡಿದರು, ಪ್ರತಿಭಟನೆ ಮಾಡಿದರು. ಆದರೆ ಯಾರಿಗೆ ತನ್ನ ಸುಖದ ಕಾರ್ಯದ ಸಲುವಾಗಿ ನಿಜವಾದ ಕಾರಣದ ಪರಿಚಯ ಆಗಿದೆಯೋ ಅವರ ಆ ಪ್ರತಿಭಟನೆಗೆ ವಿರೋಧಕ್ಕೆ ಬಾಗೋದೇ ಸಾಧ್ಯ ಇದೆ. ಮತ್ತು ನಿಜವಾಗಿ ಅಬ್ಬರ ಯಾರು ಮಾಡ್ತಾರೆ? ಅಜ್ಞಾನಿಗಳೇ ಮಾಡ್ತಾರಲ್ಲ. ಜ್ಞಾನಿ ಹೇಗಿರ್ತಾನ್ರಿ? ಕಲಷ್ಟೀಕಾಕಾರದಲ್ಲಿ ಹೇಳಿದ್ದಾರೆ. ಈಗ ನಡೆದದ್ದೇ ಇದಿರಲ್ಲ ಗಂಭೀರ. ಅಬ್ಬರ ಯಾರು ಮಾಡ್ತಾರೆ? ಮೇರೆ ಉರಿದವರೆಲ್ಲ. ಅಲ್ಲಿ ನಮ್ಮ ಕನ್ನಡದ ಕವಿ ಯಾರವ? ಕುವೆಂಪು ಹೇಳಿದ ಗೊಮ್ಮಟನ ಹತ್ರ ಬೂದಿಯಂ ಬ್ರಾಹ್ಮಣ ಜನಿವಾರದಂ ಬ್ರಾಹ್ಮಣ ಬೂದಿಯಂ ಶಿವಭಕ್ತ ಅಂತ ಹೇಳಿ ಮೆರೆದು ಉರಿಯವರೆಲ್ಲ ಇಲ್ಲಿ ಬಂದು ಕಲಿಯಲಿ ಗೊಮ್ಮಟನ ಸನ್ನಿಧಿಯಲ್ಲಿ, ದಿವ್ಯ ಸನ್ನಿಧಿಯಲ್ಲಿ. ನಾ ಧರ್ಮಾತ್ಮ, ನಾ ಹಾಗೆ, ನಾ ಹೀಗೆ ಅಂತೇಳಿ ಮೆರೆದು ಉರಿತಾ ಇದಾರಲ್ಲ ಯಾರು, ಅವರೆಲ್ಲ ಇಲ್ಲಿ ಬಂದು ಕಲಿ. ಎಲ್ಲಿ? ಗೊಮ್ಮಟನ ಸಾನ್ನಿಧ್ಯದೊಳಗೆ ಬಂದು ಕಲೀಲಿ. ನಮ್ಮ ಮೆರವಣಿಗೆ, ನಮ್ಮ ಉಹಿಯುವಿಕೆ ಏನಿದೆ ಅಂತೇಳಿ. ಅವನು ಜೈನಲ್ರಿ, ಕುರುಬರೇ. ಕುವೆಂಪು ಹೌದ್ರಿ, ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕೈತಲ್ಲ, ತಗೊಳ್ಳಿಕ್ಕೆ ಹೋಗ್ಲಿಲ್ಲ. ನಾವು ಎಲ್ಲಿಂದ ಎಲ್ಲಿ ಎಷ್ಟು ವಯಸ್ಸಾದ್ರೆ ಭೀ ಸತ್ಕಾರ ಮಾಡ್ತಾರಂತ ಹೋಗ್ತೀವ್ರಿ. ಏನೇನು ವ್ಯವಸ್ಥೆ? ನಾವು ವ್ಯವಸ್ಥೆ ಮಾಡ್ತೀವಿ, ನೀವು ಬರ್ರಿ ಅಂದ್ರೆ ಹ್ಞೂ ಅಂತಾರೆ. ಇವ್ರಿಗೆ ಬೇಕೇ ಆಗಿರ್ತಿದೆ. ಯಾವ ಸೀಮೆ ಜೈನ್ರಿ? ಅವ್ನು ಹೋಗ್ಲಿಲ್ಲ ಮನೆಗೆ. ರಾಷ್ಟ್ರಪತಿ ಯಾವ ವೇಳೆದೊಳಗೆ ಮೈಸೂರು ದಸರಾ ಸಲುವಾಗಿ ಬಂದ, ಅವಾಗ ಮೆರವಣಿಗೆ ಹೋಗುವ ವೇಳೆದೊಳಗೆ ಕುವೆಂಪು ಅವರ ಮನೆ ಇಲ್ಲೇ ಇದೆ ಅನ್ನೋ ನಿಲ್ಸ್ ಅಂತ ಹೇಳಿ ಹೇಳಿದ. ಜಂಬೂ ಸವಾರಿ ಅವನಿಗೆ ಭೇಟಿ ಆಗಲಿಕ್ಕೆ ಹೋದರೆ ಅವನ ಗಂಭೀರ ಅಂತಂದ್ರೆ ರಾಷ್ಟ್ರಪತಿ ಭೇಟಿ ಆಗಲಿಕ್ಕೆ ಹೋದ. ನೀವು ರಾಮಚರಿತ ಮಾನಸ ಬರೆದ ಬಹಳ ಉತ್ಕೃಷ್ಟ ಕಾರ್ಯ ಮಾಡಿದ್ದೀರಿ. ಅವ್ನು ಬರದಂಬಾದ ಅಂತ ಹೇಳಿ ಹೇಳಿದ್ರಿ, ನಾ ಬರೆದಿಲ್ಲ ಅಂತ ಹೇಳಿ. ಬರದಂಗ ಹೋದ, ಇಲ್ಲಿ ಬಂತೆ ನಿಲ್ಲಿಸೋದತೆ. ಒಬ್ಬನು ಪುಣ್ಯ ಮಾಡುತ್ತಾನೆ ಸ್ನೇಹ, ಒಬ್ಬನು ಅದರ ಫಲವನ್ನು ಭೋಗಿಸ. ಒಬ್ಬ ಮಾಡ್ತಾ ಇನ್ನೊಬ್ಬ ಭೋಗಿಸ್ತ ಅಂದ್ರೆ ಅವ್ನು ಬರದಂಗಾದ ಅಂತ ಹೇಳಿ ಕುರು ಹೇಳ್ತಾರೆ. ಅವನ ಕಡೆ ಪಾಠ ಕಲಿಕ್ಕೆ ಹೋಗೋಲ್ಲ ಇಲ್ಲ ನಾವು. ಕುರುಬನ ಕಡೆ ಕುರುಬ ಶಬ್ದನ ಇಷ್ಟ ಅಜ್ಞಾನ ಸೂಚಕ ಇದೆ ರೀ. ಕುರಿ ಸಮಸ್ತ ಪ್ರಾಣಿಗಳಲ್ಲಿ ಅತ್ಯಂತ ಮಂದ ಬುದ್ಧಿ ಅಂತಂದ್ರೆ ಕುರಿ ರೀ. ಒಂದು ಹೋಗಿ ಹಳ್ಳಕ್ಕೆ ಬಿಂತು ಅಂತಂದ್ರೆ ಎಲ್ಲ ಬೀಳ್ತಾವ್ರಿ. ಮತ್ತ ಆ ಅಂಥ ಕುರಿಗಳ ಬೆನ್ನ ಹತ್ತವ ಕುರುಬರಿ. ಮತ್ತ ಅವ ಕುರುಬ ಹೇಳ್ತಾ ಇದ್ದಾನೆ ಏನ, ಅವ ಬರದ ನಾನಲ್ಲ ಅಂತ ಹೇಳಿ. ಅವನಿಗೆ ಪರ್ಯಾಯದ ಸ್ವೀಕಾರ ಇದೇನೋ, ಆ ಜ್ಞಾನದ ಪ್ರತಿಭಾದ ಸ್ವೀಕಾರ ಇದೇನೋ. ನಿಜವಾಗಿ ಪ್ರತಿಭಾ ಕವಿಗಳಲ್ಲಿ ಪ್ರತಿಭಾ ಇರ್ತಿದೆಲ್ಲ, ಅದು ಹೇಗಿರ್ತಿದೆ ಅಂತಂದ್ರೆ, ನಾನಂತೂ ಕವಿ ಅಲ್ಲ, ಆದ್ರೆ ಕವಿ ಹೃದಯದ ಅಪ್ಪಾಜಿ ಹೇಳ್ತಿದ್ರು, ನನಗೊಂದು ಕವಿತಾ ಬರೆದು ಕೊಡ್ರಲ್ಲ ಅಂಥೇಳಿ ಯಾರೇ ಬಂದು ಕೂತ್ರೆ ಅದು ಬರೋ ಸಾಧ್ಯ ಇಲ್ಲ ಅಂಥೇಳಿ. ಅದು ತನ್ನಷ್ಟಕ್ಕೆ ತಾನ ಬಂದ ನಂತರ ನಿದ್ದೆಯೊಳಗಿಂದ ಎದ್ದು ಬರಿಬಹುದು ಅಂತೇಳಿ. ಅದು ಪ್ರತಿಭಾ ಕೂಡ್ಕೊಡುವುದಿಲ್ರಿ. ಮತ್ತದು ಯಾರ ಕೈಯೊಳಗಿಂದಲ್ಲ, ಬೇಕಂದಾಗ ಬರುವುದಿಲ್ಲ ಅದ. ಅದೇ ಪ್ರಕಾರ ಅದೇ ಅಪ್ಪಾಜಿ ಕವಿತ್ವದ ಸಲುವಾಗಿ ಹೀಗೆ ಹೇಳಿದವರ ಅಧ್ಯಾತ್ಮಕ್ಕೆ ಬಂದ ನಂತರ ವೈರಾಗ್ಯ ಕರೆದಾಗ ಬರುವುದಿಲ್ಲ ಅಂತ ಹೇಳಿ. ವೈರಾಗ್ಯ ಯಾವಾಗ ಆಗಿರ್ತಿದೆ ಆವಾಗ ಉದ್ಯಮ ಮಾಡಬೇಕು. ಅದು ಮತ್ತೆ ನಾಳೆಂದ್ರೆ ಅದು ಕರೆದಾಗ ಬರೋದಿಲ್ಲ. ನಾ ಮುಂದೆ ದೀಕ್ಷಾ ತಗೋತೇನೋ, ಮುಂದೆ ಇದು ಮಾಡ್ತೇನೋ, ಬರೋದಿಲ್ಲ. ಇಂದ ಅಸಾರತೆ ಅನ್ನಿಷ್ಟಲ್ಲ, ಇಂದ ಅದರ ಬಗ್ಗೆ ಚಿಂತನೆ ಮಂಥನ ಶುರು ಆಗಬೇಕು. ನಿಜವಾಗಿ ಅದ ಅನ್ನಿಸಿಕೆ ಏನಿದೆ ಅದು ಸತ್ಯಶುದ್ಧ ಆಗಬೇಕು. ಸರಿ, ಅದೇ ಪ್ರಕಾರ ಆ ಮಹಾಪುರುಷನಿಗೆ ಅನ್ನಿಸ್ತ್ರಿ, ಇದ್ಯಾವುದು ಕಾರಣ ಅಲ್ಲ, ಇದು ನನ್ನ ಸುಖದ ಕಾರಣ ಅಲ್ಲ, ಇದು ಮೋಕ್ಷ ಮಾರ್ಗದ ಕಾರಣ ಅಲ್ಲ, ಇದು ಸುಖದ ಉಪಾಯದ ಕಾರಣ ಅಲ್ಲ. ಹಾಗಾದ್ರೆ ಕಾರಣ ಎಲ್ಲಿದೆ? ಕಾರಣ ನನ್ನಲ್ಲೇನೆ ಇರಬೇಕಾಗ್ತಿದೆ, ಕಾರ್ಯ ನನ್ನಲ್ಲೇ ಆಗ್ತಿದೆ ಅಂದಮೇಲೆ ನೋಡ್ರಿ, ನಮ್ದು ಅಜ್ಞಾನ ಎಷ್ಟಿದೆ. ದುಃಖಿ ನಾನು ಆಗ್ತಾ ಇರ್ತೇನೆ, ನಿಮ್ಮ ದುಃಖದ ಕಾರಣ ಅಲ್ಲಿ ಹೊರಗೆ ಹುಡುಕ್ತೇನೆ ಅಥವಾ ಆರೋಪ ಮಾಡ್ತೇನೆ.
ಇವರು ಹೀಗೆ ಅನ್ನೋದರಿಂದ ದುಃಖ ಆಯ್ತಾಯ್ತು. ನನ್ನ ಧನ ಕಳುವಾಗಿ ಹೋಗುವುದರಿಂದ ದುಃಖ ಆಯ್ತು. ನನಗಿದ್ದಕ್ಕಿದ್ದ ಹಾಗೆ ಧನದ ಲಾಭ ಆಗುವುದರಿಂದ ಸುಖ ಆಯ್ತು. ಸುಖ ಎಲ್ಲಿ ಆಗ್ತಾ ಇದೆ? ಇಲ್ಲಿ. ಧನ ಎಲ್ಲಿದೆ? ಅಲ್ಲಿ. ವಸ್ತು ಅನ್ಯ. ಇಷ್ಟು ಕೂಡ ನಮಗೆ ವಿಚಾರ ಇಲ್ಲ. ಈ ಪ್ರಕಾರದ ಮುಗ್ಧ ಜನರ ಭಾರತದೊಳಗೆ ವಾಸ ಮಾಡ್ತಾ ಇದ್ದಾರೆ. ಮತ್ತು ನಾವು ವಿದೇಶಿಯರ ಮಾತು ಹೇಳಿದ್ರೆ ಇದಕ್ಕಿಂತಲೂ ಮುಗ್ಧದರ್ರಿ, ಅವರ ಮೂರ್ಖದರ್ರಿ. ಯಾವ ಸಂಶೋಧನೆ ಮಾಡ್ತಾ ಇದ್ದಾರಲ್ಲ ಅದೆಲ್ಲವೂ ಪರದೊಳಗಿದೆ ರೀ. ಆ ಪರದಿಂದ ಜೀವನಿಗೆ ಸುಖ ಎಂದಾಗೋದ್ರಿ. ಇವರು ಇದ್ದದ್ದನ್ನ ಸುಖ ಅಂತ ಹೇಳಿ ತಿಳ್ಕೊಂಡು ನಡೆದಿದ್ದಾರು. ಅವ್ರು ಏನೇನೋ ಪರದೊಳಗೆ ಸಂಶೋಧನೆ ಮಾಡ್ತಾ ಇದ್ದಾರೆ. ಜಡದೊಳಗ ಪುದ್ಗಲದೊಳಗರೆ. ಅದರ ಸಂಶೋಧನೆ ಮಾಡಿದಂಥ ಕ್ರಾಂತಿಕಾರಿ ಪರಮ ವೈಜ್ಞಾನಿಕ ಪುರುಷ 20ನೇ ಶತಮಾನದೊಳಗೆ ಕಾಂಚಿ ಸ್ವಾಮಿ. ಮತ್ತೊಂದು ಜೀವ ಆಗಲಿಲ್ಲ, ಆದರೂ ಅದು ಬೆಳಕಿಗೆ ಬರಲಿಲ್ಲ. ಅನೇಕ ಜೀವರುಗಳಿಗೆ ತತ್ವದ ನಿರ್ಣಯ ಆಯ್ತ್ರಿ. ಭವಿಷ್ಯದೊಳಗ ಕಾಲಾಂತರದಲ್ಲಿ ಆ ಜೀವಗಳಿಗೆ ಒಂದು ವೇಳೆ ಅಂಥ ನಿಮಿತ್ತ ಸಿಕ್ಕಿತು ಅಂತಂದ್ರೆ ಪುರುಷಾರ್ಥ ಪೂರ್ವಕ ಸಮ್ಯಕ್ ದರ್ಶನ ಆಗೋದು ನಿಶ್ಚಿತ ಇದೆ. ಆ ಓರ್ವ ಪುರುಷನೆಂದರೆ ಸೋಗಾನಿ ಆದರೂ ಹೆಸರೇನು ಬೇಕಾಗಿಲ್ಲ. ನಿಜವಾಗಿ ಇದಕ್ಕೆ ಚಾರಿತ್ರ ಅನ್ನೋದ್ರಿಂದ ಜ್ಞಾನದ ಉದ್ಯಮದೊಳಗೆ ತೊಡಗಿ ಇರುವ ಸಲುವಾಗಿ ಯಾವೊಂದು ಬಾಹ್ಯದ ಕುರಿತಾಗಿ ನೀರಸತೆ ಇದೆಯಲ್ಲ ಅದು ಚಾರಿತ್ರ. ಅದಕ್ಕೆ ತತ್ವ ಅಭ್ಯಾಸದ ಸಲುವಾಗಿ, ತತ್ವ ನಿರ್ಣಯದ ಸಲುವಾಗಿ ವಿಷಯ ಕಷಾಯಗಳಲ್ಲಿ ನೀರಸತೆ ಬರೋದು ಅವಶ್ಯಕ ಇದೆ. ಅದನ್ನ ನೀವಿಲ್ಲಿ ಚಾರಿತ್ರ ಅಂತ ಹೇಳಿ ಇಟ್ಕೊಳ್ರಿ. ಆ ಚಾರಿತ್ರದ ಅಭಾವದೊಳಗೆ ತತ್ವ ನಿರ್ಣಯಾತ್ಮಕ ಜ್ಞಾನ ಆಗುವುದಿಲ್ಲ. ತತ್ವ ನಿರ್ಣಯಾತ್ಮಕ ಜ್ಞಾನ ಆಗದ ವಿನಃ ಸಮ್ಯಕ್ ದರ್ಶನ ಶ್ರದ್ಧೆಯೊಳಗೆ ನಿರ್ಮಲತೆ ಬರೋದ ಸಾಧ್ಯ ಇಲ್ಲ. ಇಲ್ಲಿ ಜ್ಞಾನ ಯಾವುದಕ್ಕೆ ಹೇಳ್ತು? ಯಾವುದರ ಮೂಲಕ ಜೀವನು ರಾಗದ ವ್ಯಾಖ್ಯಾ ಅಥವಾ ರಾಗಕ್ಕೆ ಇನ್ನೊಂದು ಪ್ರತಿಶಬ್ದ ಏನು ಕೊಟ್ಟಿದ್ರೆ? ಸ್ನೇಹ ಅರ್ಥಾತ್ ಸ್ನಿಗ್ಧತೆ, ಎಣ್ಣೆಗೆ ಅಂಟಿಕೊಳ್ಳುವ ಸ್ವಭಾವ. ರಾಗದೊಳಗೆ ಏನಿದೆ? ಅಂಟಿಕೊಳ್ಳುವ ಸ್ವಭಾವ. ಸ್ನೇಹದಿಂದ ಮತ್ತು ಕಾಮಕ್ರೋಧಾದಿಗಳಿಂದ ವಿರಕ್ತನಾಗುತ್ತಾನೆ, ಪರಾನ್ಮುಖನಾಗುತ್ತಾನೆ. ವಿರಕ್ತ ಆಗೋದು ಒಂದು ಮಾತು, ಪರಾನ್ಮುಖ ಆಗೋದು ಅದಕ್ಕಿಂತ ಹೆಚ್ಚಿನ ಮಾತಿದೆ. ನಮಗೆ ವಿರಕ್ತಿ ಆಗ್ತಿದೆ, ಆದ್ರೆ ನಾವು ಪರಾನ್ಮುಖ ಆಗೋದಿಲ್ಲ. ಪರಾನ್ಮುಖ ಆಗಿದ್ದೇವೆ ಅನಂತ ಬಾರಿ, ಆದ್ರೆ ನಾವು ಆತ್ಮನ ಸಲುವಾಗಿ ಅಥವಾ ಮೋಕ್ಷದ ಸಲುವಾಗಿ ಅನುರಕ್ತ ಆಗಲಿಲ್ಲ. ಮೋಕ್ಷದಲ್ಲಿ ಅನುರಕ್ತನಾಗುತ್ತಾನೆ. ಯಾವುದರಿಂದ? ಮೈತ್ರಿ ಭಾವನೆ ಅರ್ಥಾತ್ ದ್ವೇಷದ ಅಭಾವವಾಗುತ್ತದೆ. ಅದರ ಹೆಸರು ಜಿನಶಾಸನದಲ್ಲಿ ಜ್ಞಾನವಿದೆ. ಶಬ್ದ ಸ್ಮರಣೆಯಲ್ಲಿ ಇರುವುದ ಅದು ಜ್ಞಾನ ಅಲ್ಲ. ಬಹಳಷ್ಟು ಶಬ್ದಗಳನ್ನು ಉಚ್ಚರಿಸಿ ಬಿಡೋದ ಅದು ಜ್ಞಾನ ಅಲ್ಲ. ಅಂದ್ರೆ ಅದನ್ನು ಬಿಡಬೇಕು ಅಂತ ಮಾತಿಲ್ರಿ, ಆದರೆ ಅದರೊಳಗೆ ಇನ್ನೂ ಏನು ರಸ ಬರಬೇಕು, ಅದರೊಳಗೆ ಏನು ಜೀವಂತಿಕೆ ಬರಬೇಕು, ಅದು ಬರಲಿಕ್ಕೆ ಬೇಕು. ಇವೆಲ್ಲ ವಚನ ಮೌಕ್ತಿಕಗಳನ್ನು ಓದಿದಿರಂದ್ಮೇಲೆ ಆಯಿತು. ಉದಯವಾಗುವಂಥ ಪ್ರತಿಯೊಂದು ದಿವಸ ಏನು ಮಾಡ್ತಿದ್ದೀರಿ? ಅಭಿಲಾಷೆಯೊಡನೆ ಆರಂಭ ಆಗ್ತಿದೆ ಮತ್ತು ಅನುಭವ ಪಟ್ಟು ಹೋಗ್ತಿದೆ. ಅನುಭವದೊಂದಿಗೆ ಮುಕ್ತ ಅಸ್ತವಾಗುತ್ತದೆ. ಅನುಭವದೊಂದಿಗೆ ಆ ವಿಷಯವನ್ನು ನೋಡಿಕೊಳ್ಳೋದು ಬಹಳಷ್ಟು ಇದೆ ವಿಷಯ. ಅದರಲ್ಲಿ ಕೂಡ ಈಗ ನಾವು ಮೂಲ ಗ್ರಂಥ ಪ್ರವೇಶ ಮಾಡೋಣ. ಕಾರಣ ಶುದ್ಧ ಪರ್ಯಾಯ ಪುಟ ಸಂಖ್ಯೆ 1ಗೆ ಪ್ರಾರಂಭದೊಳಗನೆ ಏನು ಹೇಳಿದ್ರು? ನೋಡಿರಿ. ಏನು ನೋಡೋದ? ದಾಯೇಹಂ ಅಪ್ಪಣು ಅಂತ ಹೇಳಿ ಭಗವಾನ್ ಕುಂದು ಆಚಾರ್ಯದೇವ್ ಪ್ರತಿಜ್ಞೆ ಮಾಡಿದಾರಲ್ಲ, ತೋರಿಸ್ತೇನೆಂದಿದ್ದಾರೆ. ನೀನ್ ನೋಡದಿದ್ರೆ ಅವ್ರು ತೋರಿಸಿದ್ರೂ ಕಾಣುವುದಿಲ್ಲಪ್ಪ. ನೋಡಿರಿ. ಯಾರಿಗೆ ಹೇಳ್ತಾ ಇದ್ದಾರೆ? ಭಕ್ತರಿಗೆ ಹೇಳ್ತಾ ಇದ್ದಾರೆ, ಸುಖಾಭಿಲಾಷಿಗಳಿಗೆ ಹೇಳ್ತಾ ಇದ್ದಾರೆ. ಮೋಕ್ಷ ಮತ್ತು ಮೋಕ್ಷ ಮಾರ್ಗನ ಅರ್ಥಾತ್ ರತ್ನತ್ರಯನ ಕರ್ತವ್ಯ ಇದೆ ಅಂಥೇಳಿ ಹೇಳಿದ ನಂತರ ಯಾರ್ದು ಅಹುದು ಅಂಥೇಳಿ ಶ್ರದ್ಧೆಯಾಗಿದೆ ಅವರಿಗೆ ಹೇಳ್ತಾ ಇದ್ದಾರೆ, ಅಥವಾ ಅವರು ತಮ್ಮ ಪರ್ಯಾಯಗಳಿಗೆ ಹೇಳ್ತಾ ಇದ್ದಾರೆ. ನೋಡಿರಿ, ಇದು ಸಂತರುಗಳ ವಾಣಿ ಇದೆ. ಜಾಗೃತಗೊಳಿಸಿದ್ರಿ, ನಿದ್ದೆ ಮಾಡಬೇಡ್ರಿ. ಮೋಹ ನಿದ್ರೆಯಿಂದ ಎಚ್ಚರಿ. ಇಲ್ಲಿ ಕಣ್ಣು ಮುಚ್ಚಿ ನಿದ್ರೆ ಮಾಡುವ ನಿದ್ರಾಕರ್ಮದ ಉದಯದ ಕಾರಣದಿಂದ ಆ ನಿದ್ರೆ ಮಾತಲ್ಲ.
ಆದ್ರೆ ಮೋಹದಿಂದ ಎಚ್ಚರ ಆಗ್ರಿಪ್ಪ, ಮೋಹದಿಂದ ಎಚ್ಚರ ಆಗ್ರಿ. ಎಲ್ಲ ಈ ಭವ್ಯಾತ್ಮರುಗಳೇ, ಚೇತನಾತ್ಮರುಗಳೇ, ಮೋಹದಿಂದ ಎಚ್ಚರಗೊಳಿಸಿದ್ರೆ ನೋಡಂದ ಕೂಡಲೇ ಜಾಗೃತ ಆಗ್ತಿದ್ದೇನಿಲ್ಲ ಜೀವ ಏನ ಅಂತೇಳಿ ನೋಡ್ತಿದ್ದೇನೆ. ಹಾಗೆ ನೋಡೋದ ಅರ್ಥಾತ್ ಜ್ಞಾನದ ಉಪಯೋಗವನ್ನ ಆ ಕಡೆ ತೊಡಗಿಸೋದು, ಒಲವು ಉತ್ಪನ್ನ ಆಗೋದ್ರಿ, ಪ್ರೀತಿ ಉತ್ಪನ್ನ ಆಗೋದಾದ್ರೆ. ಇದು ಸಂತರುಗಳ ವಾಣಿ ಇದೆ. ಇಲ್ಲಿ ಎಷ್ಟು ನಿರಪೇಕ್ಷತೆ ರೀ. ನಾನು ಹೇಳ್ತಾ ಇದ್ದೇನೆ ನೋಡಿ ಕೇಳ ಅನ್ನೋ ಮಾತಿಲ್ಲ ರೀ. ಭಗವಾನ್ ಕುಂದ ಆಚಾರ್ಯ ದೇವರನ ಅವರ ವ್ಯಕ್ತಿತ್ವ ಎಂಥದ್ದು ರೀ, ಎಂಥದ್ದು ವ್ಯಕ್ತಿತ್ವ. 3 ತಿಂಗಳದ ಬಾಲ್ಯಾವಸ್ಥೆಯಲ್ಲಿ ಸಿದ್ಧ ಇದ್ದೀಯಪ್ಪ, ನೀ ಬುದ್ಧ ಇದ್ದಿ, ನೀ ನಿರಂಜನ ಇದ್ದಿ ಅನ್ನುವಂಥ ಶಬ್ದ ಕೇಳಿ ಪುಂಗಿಯ ನಾದಕ್ಕ ಸರ್ಪ ತಲೆದೂಗುವಂತೆ ಆ ಶಬ್ದದ ಭಾವವನ್ನು ಗ್ರಹಣ ಮಾಡ್ತಿತ್ತ ಆ ಜೀವ. 3 ತಿಂಗಳದ ಮಗು ಮಾತೆಯ ಜೋಗುಳ ಹಾಡ್ತಿದ್ದಳು. ಆ ಮಾತೆ ಧನ್ಯ, ಆ ಮಗು ಧನ್ಯ. 3 ತಿಂಗಳದ ಅವಸ್ಥೆಯೊಳಗ ನಾ ಸಿದ್ಧ ಇದ್ದೇನೆ ಅಥವಾ ನೀನು ಸಿದ್ಧ ಇದ್ದಿ ಅಂತ ಹೇಳಿ ಕೇಳ ಬಂದಂಥ ಶಬ್ದದ ಕುರಿತು ಆ ಜೀವ ಚಿಂತನೆ ಮಾಡ್ತಾರೆ. ನಾವು ದೇಹದ ಅವಸ್ಥೆ ನೋಡ್ತೇವ್ರಿ, ಜೀವದ ಭಾವ ನೋಡುವುದಿಲ್ರಿ, ಜೀವದ ಪರಿಣತಿ ನೋಡುವುದಿಲ್ಲ. ಅದಕ್ಕೆ ಹಾಗ ಸ್ವರ್ಗದಲ್ಲಿ ಅಷ್ಟು ಗೊತ್ತಾಗುವುದಿಲ್ಲ ಜೀವಕ್ಕ ಅಂತ ಹೇಳಂದ್ರೆ, ಈಗ ನಮಗೆ ಎಲ್ಲಿ ಗೊತ್ತಾಗ್ತಾ ಇದೆ? ಇದು ಕ್ಷಣಿಕ ಇದೆ, ಇದು ಪರ ಇದೆ, ಇದು ಪುಣ್ಯದ ಫಲ ಇದೆ, ಇದು ಅಸ್ತಾಗುವಂಥದ್ದಿದೆ, ಇದು ಬದಲಾಗುವಂಥದ್ದಿದೆ. ಆಗಮದಲ್ಲಿ 1000 ಬಾರಿ ಕೇಳಿದೇವ್ರಿ, ಓದಿದೆವು, ಆದರೆ ಎಷ್ಟು ವಿಶ್ವಾಸ ಆಗಿದೆ? ಪುಣ್ಯದ ಫಲದೊಳಗೆ ಅಭಿಮಾನ ಬಂದೇ ಬರ್ತಿದೆ. ಏನು ಪುಣ್ಯದ ಫಲ? ಮನೆ ಹೇಳುತ್ತಿತ್ತು ಅದೆಲ್ಲ ವಿಸ್ತಾರ ರೂಪದಲ್ಲಿ. ಸ್ವಲ್ಪ ಬದಲಾವಣೆ ಆದ ಕೂಡಲೇ ಅಭಿಮಾನ ಅನಿಸುತ್ತೆ. ಮನೆಯಿಂದ ಲೇಟ್ ಹೊರಟಿರ್ತೇವೆ, ಆದ್ರೂ ಯೋಗ್ಯ ಸಮಯಕ್ಕೆ ಬರಬೇಕಾದಂಥ ಗಾಡಿ 10 ನಿಮಿಷ ಲೇಟ್ ಇರ್ತಿದ್ದೀರಿ, ಅಲ್ಲಿ ಸಂತೋಷ ಆಗ್ತಿದೆ. ನೀ ಮಾಡಿದ್ದೇನು ಅದರಲ್ಲಿ ಕಾರ್ಯ ಆಗ್ತಿದ್ದೇನಿಲ್ಲ ಸಂತೋಷ. 5 ನಿಮಿಷ ಲೇಟ್ ಆಗಿರ್ತಿದೆ, ಟ್ರೈನ್ 10 ನಿಮಿಷ ಲೇಟ್ ಇರ್ತಿದ್ದೀರಿ, ಎಷ್ಟು ಆನಂದ ಆಗ್ತಿದೆ. ನೀ ಏನು ಮಾಡಿದಿ ಅದರ ಸಲುವಾಗಿ? ನಮ್ಮನ್ನು ನಾವು ಕೇಳಿಕೊಂಡ್ರೆ ನೀ ಏನು ಮಾಡಿದಿ? ಅದಕ್ಕೆ ಬಂಡಿಯ ಕೆಳಗೆ ಸಾಗುವಂಥ ನಾಯಿಯಂಥ ಜೀವನ ಇದೆ. ಅದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಸ್ವಯಂ ಆಗ್ತಾ ಇರುವಂಥ ಜಗತ್ತಿನ ಪರಿಣಮನವನ್ನ ನಾ ಮಾಡಿದ್ನ. ಏನು ಮಾಡಿದೆ? ಗಡಿಬಿಡಿಯಿಂದ ಹೋದೆ, ಅದು ತಪ್ಪತ್ತಿತ್ತು, ಆದರೆ ಅದು ಲೇಟ್ ಇತ್ತು. ಅಷ್ಟೊಂದು ಸಂತೋಷ, ಬರೀ ಸಂತೋಷನ ಮಿಥ್ಯಾತ್ವದ ಪೋಷಣೆ ರೀ. ಇವೆಲ್ಲ ಅತಿಚಾರ ಅದಾವ್ರಿ, ಅನಾಚಾರ ಅದಾವ್ರಿ. ನಾವು ಧರ್ಮದ ಪರಿಭಾಷೆ ಇದು ಹೀಗಿರ್ಬೇಕು, ಇದು ಹೀಗಿರ್ಬೇಕು, ಇದನ್ನ ನಾ ತ್ಯಾಗ ಮಾಡಿದ್ದೇನೆ, ಇದನ್ನ ಸೋಸದೆ ಇರುವಂತ ನೀರು ಮಾಡುದಿಲ್ಲ, ಇದನ್ನ ರಾತ್ರಿ ನೀರು ಬಿಂದು ಬಾಯಿ ಒಳಗೆ ಹಾಕೋದಿಲ್ಲ, ಬಾಯಿ ಮುಕ್ಕಳಿಸೋದಿಲ್ಲ. ಸರಿಯಪ್ಪ, ಅದರದ್ದು ಅತಿಚಾರ ದೋಷ ಎಷ್ಟದವು? ನಾವು ಆಗಮದ ಬರೀ ವಾಕ್ಯ ಕೇಳಿದ್ದೇವೆ, ಆದರೂ ಕೂಡ ಗುಣದೋಷಗಳನ್ನ 4 ಹೇಳಿದ್ರೆ ಅಷ್ಟ ಕೇಳಿದೇವ್ರಿ, ಅಷ್ಟ ಅದಾವ್ರಿ, ಅಷ್ಟ ಇದೆ. ಉಂಡೆ ತಿನ್ಲಿಕ್ಕೆ ಕೊಡ್ತಾಳೆ ಅಮ್ಮ ಬಹಳ ರುಚಿಯಾಗಿದೆ, ಇದರಲ್ಲೇನಿದೆ? ಇದರಲ್ಲಿ ತುಪ್ಪ ಇದೆ, ಸಕ್ಕರೆ ಇದೆ, ಬಾದಾಮಿ ಇದೆ. ಹೌದಾ, ಅದಷ್ಟ ಇದೆ ಏನ್ರಿ? ಹೌದು, ಅಷ್ಟ ಅದಾವಲ್ಲ, ವಸ್ತು ಅಂತೂ ಅಷ್ಟ ಅದಾವ್ರಿ. ಆದ್ರೆ ತಿಂದ ನಂತರ ಆಗುವ ಆನಂದ ಎಷ್ಟಿದೆ ರೀ? ಅದರದ್ದು ಯಾವ್ಯಾವ ರೀತಿಯಿಂದ ಕಥನ ಮಾಡಬಹುದ್ರಿ, ಶಬ್ದದ ಮೂಲಕ ಹೇಳ್ಬಹುದು. ಹಾಗಾದ್ರೆ ಆನಂದ ಆಗುವ ಹಾಗೆ ಯಾವ ವ್ರತದ, ಸಣ್ಣ ವ್ರತದ ಯಾವ ಸದಾಚಾರದ ಪಾಲನೆ ನಾವು ಮಾಡಿದೀವಿ ಹೇಳ್ರಿ? ನಿಶ್ಚಿತವಾಗಿ ಮಾಡಿದೀವ್ರಿ. ಯಾಕಂದ್ರೆ ಎಷ್ಟು ನಾವು ಮಾಡ್ತೇವೆ ಅಷ್ಟ ಅಂತ ಹೇಳಿ ತಿಳ್ಕೊಂಡು ಆನಂದಿತ ಆಗಿದ್ದೀವ್ರಿ. ಒಂದು ರಾತ್ರಿ ಭೋಜನದ ಅಥವಾ ಒಂದು ಭಕ್ಷಣ ತ್ಯಾಗ ಏನು ಮಾಡಿರ್ತೀವಲ್ಲ, ಅದು ಯಾವ್ಯಾವ ರೀತಿಯಿಂದ ಅತಿಚಾರ ದೋಷ ನಮ್ಮಲ್ಲೇ ಸಂಭವಿಸ್ತಾ ಇದೆ, ಯಾವ್ಯಾವ ರೀತಿ ಅಂತ. ಅದಕ್ಕೆ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಮಧ್ಯ ಮಧು ಮಾಂಸದ್ದು ಬಂದು ದಿಗಂಬರಾಚಾರ್ಯ ಹೇಳಿದ್ದಾರೆ, 3 ಕಷಾಯ ಚೌಕಡಿ ಹೊರಟು ಹೋದವರು ಹೇಳಿದ್ದಾರೆ. ಹಾಗಾದ್ರೆ ಅವ್ರು ಈ ಮಧ್ಯ ಮಾಂಸ ಮಧು ಅಂತ ಹೇಳ್ತಾರೆ. ಶಬ್ದ ಹಾಗೆ ಇರ್ತವೆ, ಭಾವ ಬೇರೆ ಇರ್ತದೆ. ನಡೀರಿ, ಇದು ಸಂತರುಗಳ ವಾಣಿ ಇದೆ. ಯಾರ್ದೈತಿದು ವಚನ? ಸಂತರುಗಳದ್ದು.
ಭಗವತ್ ಸ್ವರೂಪದ ಕುಂದುಕುಂದಾಚಾರ್ಯರನ್ನ ಏನು ಹೇಳಿದ್ರು? ಇವರಂತೂ ಸಂತ ಭಗವತ್ ಸ್ವರೂಪದ ಕುಂದುಕುಂದಾಚಾರ್ಯ ಮತ್ತು ಟೀಕಾಕಾರ ಪದ್ಮಪ್ರಭ ಮಲಧಾರಿ ದೇವರುಗಳಿಗೆ ಹೇಳ್ತಾ ಇದ್ದಾರೆ, ಅವರ ಮಹಿಮೆ ಹೇಳ್ತಾ ಇದ್ದಾರೆ ನಮ್ಮ ಎದುರಿಗೆ. ಅಂಥವ್ರದ್ದೈತಿ ನೋಡಪ್ಪ ಇದು ಕುಂದುಕುಂದಾಚಾರ್ಯ, ಇದು ಪದ್ಮಪ್ರಭ ಮಲಧಾರಿ ದೇವರದ್ದೈತಿ. ಪದ್ಮಪ್ರಭ ಮಲಧಾರಿ ದೇವರ ಸಲುವಾಗಿ ಕಾಂಜಿಸ್ವಾಮಿ ಉದ್ಗಾರ ಏನಿದ್ದೀರಿ? ಆಚಾರ್ಯ ನಹೀ ತೋ ಕ್ಯಾ ಹುವಾ, ಮುನಿರಾಜ ಥೇ ನಾ. ನಮ್ಗೆ ಆಚಾರ್ಯ ಪದವಿ ಕಡೆ ಇದ್ದೀರಿ, ಸಂಘ ಇರ್ತಿದ್ದೀರಿ, ಸಾಮಾನ್ಯ ಸಂಭವಿಸುವ ಜ್ಞಾನ ಹೇಳ್ತೇನ್ರಿ ನಾನು. ಆಚಾರ್ಯಗೆ ನಮಸ್ಕಾರ ಮಾಡ್ತೀವಿ. ಸಾಮಾನ್ಯ ಅವರು ಮುನಿ ಕಣ್ಣು ಮುಚ್ಚಿ ಕೂತಿರ್ತಾನ್ರಿ, ಅವನ ಕಡೆ ನಮ್ಗೆ ಲಕ್ಷ್ಯ ಇರೋದಿಲ್ಲ. ಹಾಗಾದ್ರೆ ಅವರಿರುವರಲ್ಲೇ ವ್ಯತ್ಯಾಸ ಏನಿದೆ? ಅವರಿಗೆ ಆಚಾರ್ಯ ಪದವಿ ಇದೆ. ಹಾಗಾದ್ರೆ ನಮಗೆ ಪದವಿ ಬೇಕಾಗಿದೆ, ಧರ್ಮ ಬೇಕಾಗಿದೆ, ಏನ್ ಬೇಕಾಗಿದೆ? ವಿಚಾರ. ಈ ಪ್ರಕಾರ ಅತಿಚಾರ ದೋಷದಿಂದ ನಮ್ಮ ಮಿಥ್ಯಾತ್ವ ಪುಷ್ಟ ಆಗ್ತಾ ಇದೆ. ನಮ್ಮಲ್ಲೇ ಅತಿಚಾರ ದೋಷದ ಮಾತು ಅತ್ಯಂತ ಹಾಸುಹೊಕ್ಕಾಗಿ ಇದೆ ರೀ. ಆದ್ರೆ ಅತ್ಯಂತ ಶೋಧಿಸಿ ಜೀವನ ಮಾಡುವಂಥ ಧರ್ಮಾತ್ಮನಲ್ಲೇ ದೋಷ ಸಂಭವಿಸಿದವರೇ. ಧರ್ಮಾತ್ಮ ಧರ್ಮದ ಅನುಸಾರ ಆಗಮದ ಅನುಸಾರ ಆಚರಣೆ ಮಾಡುವಂಥವ್ರೆ. ಅದನ್ನೇ ಎಲ್ಲ ತಿಳಿಸಿಕೊಡುವುದು ಕರ್ಣಾನಿ ಹೋಗಿದ್ದೀರಿ. ಇದು ಸಂತರುಗಳ ವಾಣಿ ಇದೆ. ಇದನ್ನು ಸ್ವಾಮೀಜಿ ಹೇಳಿದ್ರಿ, ಇದು ಸಂತರುಗಳ ವಾಣಿ. ಸಂತರು ಯಾರ? ಅವರಿಬ್ಬರೇ. ಇಲ್ಲಿ ಈ ಕಾರ್ಯದೊಳಗೆ ಅವರಿಬ್ಬರೇ, ಭಗವತ್ ಸ್ವರೂಪದ ಕುಂದಾಚಾರ್ಯ ದೇವ ಮತ್ತು ಮುನಿರಾಜ ಪದ್ಮಪ್ರಭ ಮಲಧಾರಿ ದೇವ. ಅವರೇನಿದ್ರು? ವೈರಾಗ್ಯ ಶಿಖರದ ಶಿಖಾಮಣಿ ಇದ್ದಾರೆ. ಪದ್ಮಪ್ರಭ ಮಲಧಾರಿ ದೇವ ವೈರಾಗ್ಯ ಶಿಖರದ ಶಿಖಾಮಣಿ. ಪಂಚೇಂದ್ರಿಯ ಪ್ರಸರವರ್ಜಿತ ಗಾತ್ರ ಮಾತ್ರ ಶರೀರ ಪರಿಗ್ರಹ. ಇವರ ಇಬ್ಬರ ಈ ಕೃತಿಗೆ ಸಂಬಂಧಿಸಿದ ಹಾಗೆ ಸ್ವಾಮೀಜಿಯ ಈ ವಚನದೊಳಗ ಸಮಾವೇಶವಾಗುವಂಥ ಚೇತನಾತ್ಮರುಗಳಿದ್ದಾರೆ. ಆದ್ರೆ ಆ ಭಗವತ್ ಸ್ವರೂಪದ ಕುಂದಾಚಾರ್ಯರ ಪ್ರಾರಂಭದೊಳಗೆ ಏನು ಹೇಳಿದ್ರು? ವಂದಿಸಿ ಅನಂತೋತ್ಕೃಷ್ಟ ಆ ವೀರ ಭಗವಂತನಿಗೆ ಅನಂತ ಉತ್ಕೃಷ್ಟವಾದಂಥ ಜ್ಞಾನ ದರ್ಶನ ಪ್ರಗಟಾಗಿದೆನಾ, ಆ ವೀರ ಪ್ರಭುವಿಗೆ ನಮಸ್ಕಾರ ಮಾಡ್ತೇನೋ. ಮತ್ತು ಕೇವಲೇ ಶ್ರುತ ಕೇವಲಿಗಳ ಹೇಳಿದ್ದ ಕೇವಲಿ ಶ್ರುತ ಕೇವಲಿಗಳ ನಿಮ್ಗೆ ಯಾವಾಗ ಹೇಳಿದ್ರು? ಅರೆ ಅಲ್ಲಿ ಹೋಗಿರ್ಲಿಲ್ಲೇನ್ರಿ? ಪೂರ್ವ ವಿಧೇಯಕ ಹೋಗಿದ್ರು ಅಥವಾ ಇಲ್ರಿ? ಅಲ್ಲಿ ಶ್ರೀಮಂತರ ಪ್ರಭು ಕೇವಲಿ ಇದ್ರು, ಮತ್ತ ಶ್ರುತ ಕೇವಲಿಗಳ ಅದೆಷ್ಟೋ ಸಂಖ್ಯೆಯಲ್ಲಿದ್ದರು. ಅವರೆಲ್ಲ ಹೇಳಿದ್ದು ಕೇಳಿ ಬಂದಿದ್ದಾರೆ ಅಥವಾ ಇಲ್ರಿ? ವ್ಯವಹಾರದಿಂದನೂ ಸತ್ಯ ಇದೆ, ನಿಶ್ಚಯದಿಂದನೂ ಸತ್ಯ ಇದೆ. ಇಂಥ ಇದು ಸಂತರುಗಳ ವಾಣಿ ಇದೆ. ಎಲ್ಲಿರ್ತಾರಪ್ಪ ಹಾಗಾದ್ರೆ ಸಂತರ? ನೋಡ್ರಿ ಎಷ್ಟು ಕ್ರಮಬದ್ಧ. ನಿನ್ನಲ್ಲೇ ಪ್ರಶ್ನೆ ಉತ್ಪನ್ನ ಆಗೋಕ್ಕಿಂತ ಮುಂಚೆ ಸಮಾಧಾನ ಹೇಳ್ತಾ ಕಾನನದ ಗುಹೆಯಲ್ಲಿ ಮಂಡಿಸಿ ಕೂತಿದ್ದಾರೆ. ಅವರಲ್ಲಿ ಪದ್ಮಾಸನದೊಳಗೆ ಎಲ್ಲಿ ಕೂತಿದರು? ಕಾನನದ ಗುಹೆಯಲ್ಲಿ ಅವರು ಕೂತಿದ್ದರು. ನಿನಗೆ ತೋರಿಸ್ಬೇಕಾದ್ರೆ ಅವರು ಅಲ್ಲಿ ಕಾನನದ ಗುಹೆಯೊಳಗೆ ಕೂತಂಥ ಶರೀರದ ಮೂಲಕನೇ ನಿನಗೆ ತೋರಿಸ್ಬೇಕಲ್ಲ. ಕೂತಿದ್ದರು ಕಾನನದ ಗುಹೆಯಲ್ಲಿ ಮಂಡಿಸಿ ಮುನಿವರರುಗಳು ಆತ್ಮನ ಅನುಭವದಲ್ಲಿ ಲೆಕ್ಕಣಿಕೆಯನ್ನು ಅದ್ದಿ ಈ ಭಾವವನ್ನು ಹೊರಗೆ ತೆಗೆಯುತ್ತಾರೆ. ಅವ್ರದ್ದು ಎಷ್ಟು ಸಮರ್ಪಣೆಯ ಭಾವ ರೀ ಸ್ವಾಮೀಜಿ. ಆ ಶಬ್ದದ ನಾಮ ಏನು ಒಂದು ಜೀವಂತಿಕೆ ಇದೆ, ಅದನ್ನು ಕಂಡು ಹಿಡಿಲಿಕ್ಕೆ ಬೇಕ್ರಿ. ಓದಿ ಹೋಗೋದಲ್ಲ, ಓದರೆ ಮತ್ತೋದರೆ ಅನೇಕ ಬಾರಿ ಓದಿದ ನಂತರ ಅನೇಕ ಪ್ರಕಾರದಿಂದ ಸ್ವಲ್ಪ ಸೂಕ್ಷ್ಮ ಅರ್ಥ ತಿಳಿತಾ ಹೋಗ್ತಿದೆ. ಎಷ್ಟು ಸೂಕ್ಷ್ಮ ಅರ್ಥ ತಿಳಿತಿದೆಯೋ ಅಷ್ಟು ಆನಂದ ಆಗ್ತಿದೆ, ಶಾಂತಿ ಆಗ್ತಿದೆ. ತಮಗಿಂತ ನನಗೆ ಲಾಭ ಜಾಸ್ತಿ ಯಾಕಂತಂದ್ರೆ 4 ಬಾರಿ ಪ್ರೂಫ್ ರೀಡಿಂಗ್ ಆಗ್ತಿದೆ, 3 ಬಾರಿ ಅಧ್ಯಯನ ಬರೆಯೂ ವೇಳೆದೊಳಗೆ ಆಗ್ತಿದೆ. ಒಮ್ಮೆ ಅಲ್ಲಿ ವಾಕ್ಯ ನೋಡಬೇಕು, ಆಮೇಲೆ ಒಂದೊಂದೇ ಶಬ್ದನ ಇದು ಮಾಡಬೇಕಂದ್ರೆ 3 ಬಾರಿ ಓದಿದ ಹಾಗೆ ಆಗ್ತದೆ. ಇದು 3 ಆದ 4 ಅಂತೂ 7 ಬಾರಿ ಆಯ್ತು ರೀ. ಇಲ್ಲಿ ಹೇಳು ವೇಳೆದೊಳಗೆ ಮಚ್ಚಾರೆ
ನಿಜವಾಗಿ ಜಿನವಾಣಿ ಅಮೃತ ರಸಾಳ, ಅಮೃತ ರಸಾಳ. ಎಂಥ ರಸ ಇದೆ, ನಿಜವಾಗಿ ಅಮೃತನೇ ಇದೆ. ಯಾರಿಗೆ, ಯಾರ ರಸಿಕದರೋ ಅವರಿಗೆ. ಅವನು ಒಂದೇ ಲೈನ್ ಮುಖಡ ಪುನಃ ಪುನಃ ಹಾಡ್ತಿದ್ದ. ಯಾವನು ಗಾಯಕ ಅಂತಂದ್ರೆ ಎಷ್ಟು ಬಾರಿ ಅಂತ ಅದ ಅಂತಾರೆ, ಸಂಗೀತದ ಜ್ಞಾನ ಇಲ್ಲದವರೆಲ್ಲ ಅದಾದ ಒಂದೇ ಸಾಲಿ ಅಷ್ಟು ಸರಿ ಅಂತಾರೆ. ಬಾಲ್ಗಂಧರ್ವ ನಾಟ್ಯ ಸಂಗೀತ ಹಾಡ್ತಿದ್ದಾನೆ, ಅವನ ಹಾಗೆ ನಾಟ್ಯ ಸಂಗೀತ ಹಾಡುವಂಥವ್ರು ಯಾರೂ ಹುಟ್ಟಲಿಲ್ಲ. ಆದರೆ ಒಂದೊಂದು ಸಾಲ ನಾವು ಕಲ್ತಿದ್ದೀವಲ್ಲ ಒಂದು ನಾಟ್ಯ ಗೀತ, ಕೃಷ್ಣ ಎಲ್ಲ ಕೃಷ್ಣನಿಂದ ಬಿಟ್ಟುಬಿಟ್ರಿ. ಆದರೆ ಅವನು ಎಷ್ಟು ಬಾರಿ ಹಾಡ್ತಾನಲ್ಲ ಅಷ್ಟು ಒಂದು ವೇಳೆ ಸಂಗೀತದ ರಸಿಕ ಪುರುಷ ಅಲ್ಲಿ ಕೇಳಲಿಕ್ಕೆ ಕೂತಿದ್ದ ಅಂತಂದ್ರೆ ಅವನಿಗೆ ಒಂದು ಸ್ವಲ್ಪನೂ ಬೇಜಾರು ಅನಿಸೋದಿಲ್ಲ. ಮತ್ತಾನಂದ ಮತ್ತಾನಂದ ಮತ್ತಾನಂದ. ನವನೀತ ಬಾಯಿ ಜವೇರಿ ಅಂತ ಹೇಳಿದರು. 700 ಬಾರಿ ಮೋಕ್ಷ ಮಾರ್ಗ ಪ್ರಕಾಶ, 700 ಬಾರಿ. ಅರೆ ಎಷ್ಟು ಬಾರಿ ಓದಿದ್ರೂ ಅವರಿಗೆ ಆನಂದ ಆಗ್ತಾ ಇದೆ, ಮತ್ತೆ ಹೊಸ ವಿಷಯ ತಿಳಿತಾ ಇದೆ, ಮತ್ತೊಂದೇ ಅದಕ್ಕೆ ಓದು. ಅದಕ್ಕೆ ಒಂದು ಮಾತು ಹೀಗಿದೆ, ನಿಜವಾಗಿ ಅಭ್ಯಾಸವು ಜೀವರುಗಳ ಸಲುವಾಗಿ, ನಿವೃತ್ತ ಜೀವರುಗಳ ಸಲುವಾಗಿ. ಹೊರಗಿಂದೇನೋ ನಿವೃತ್ತ ಆಗಿದ್ದೇವ್ರಿ, ಆದರೆ ಭಾವದಿಂದ ನಿವೃತ್ತ ಆಗಬೇಕು. ಎಷ್ಟೆಷ್ಟು ನಾವು ಈ ಭಾವಕ್ಕೆ ಸಂಬಂಧಿಸಿದ ಸ್ನೇಹವನ್ನು, ಈಗ ಹೇಳ್ತಲ್ಲ ರಾಗ, ಸ್ನೇಹವನ್ನು, ಸ್ನಿಗ್ಧತೆಯನ್ನು, ಅಂಟಿಕೊಳ್ಳುವ ಸ್ವಭಾವವನ್ನು ಎಷ್ಟೆಷ್ಟು ಕಮ್ಮಿ ಮಾಡ್ತೇವೋ ಅಷ್ಟಷ್ಟು ನಮಗೆ ಮರಣದ ಸಮಯಕ್ಕೆ ಅನುಕೂಲ ಆಗೋದು. ಮರಣದ ಸಮಯಕ್ಕೆ ಅನುಕೂಲ ಆಗೋದು. ಮರಣದ ಸಮಯಕ್ಕೆ ಎಷ್ಟು ಅನುಕೂಲ ಆದೀತೋ ಅಷ್ಟು ಮುಂದಿನ ಭವ ಸುಧಾರಿಸೋದು. ಮರಣದ ಸಮಯಕ್ಕೆ ರೌದ್ರ ಧ್ಯಾನ ಆಯಿತು ಅಂತಂದ್ರೆ ಭವ ಕೆಟ್ಟು ಹೋಗ್ತಿದೆ. ಇದು ಎಲ್ಲ ತಿರೋಭೂತ ಆಗ್ತಿದ್ದೀರಿ. ಏನೇನು ಸಾಧನೆ ಮಾಡಿದೆವು ಅಂತೇಳಿ ತಿಳ್ಕೊಂಡಿದ್ದೆವು, ಉಪವಾಸ ಮಾಡಿದೆವು, ಶೋಧಿಸಿದೆವು, ಅದು ಮಾಡಿದೆವು, ಇದು ಮಾಡಿದೆವು, ಬೆಟ್ಟ ಹತ್ತಿದೆವು, ಅದೆಲ್ಲ ತಿರೋಭೂತ ಆಗ್ತಿದೆ. ಮರಣ ಕೆಟ್ಟಿತು ಅಂತಂದ್ರೆ ಎಲ್ಲ ಸಾಧನೆ ತಿರೋಭೂತ ಆಗ್ತಿದೆ, ನಿರರ್ಥಕ ಆಗ್ತಿದೆ. ಮರಣ ಸುಧಾರಿಸಬೇಕಾಯ್ತು ಅಂತಂದ್ರೆ ಸಮಯಕ್ಕೆ ನಮ್ದು ಸ್ನಿಗ್ಧತೆ ಅಂಟಿಕೊಳ್ಳುವ ಸ್ವಭಾವ ಬಿಡ್ತಾ ಹೋಗ್ಬೇಕ್ರೆ ಅದಕ್ಕೆ ನಿವೃತ್ತಿ ಅಂತಾರೆ. ಅದಕ್ಕೆ ಎಲ್ರಿಗೂ ಒಂದು ಮಾತು ಹೇಳ್ತಾ ಇದ್ದೀನಿ, ಹೇಳೋದಿತ್ತು. ನಿವೃತ್ತ ವ್ಯವಹಾರದಿಂದ ನಿವೃತ್ತ ಆದವರು, ನಿಶ್ಚಯದಿಂದ ನಿವೃತ್ತ ಆಗಲಿಕ್ಕೆ ಬಯಸುವಂಥವ್ರು, ಮತ್ತು ಕಾರ್ಯ ಪ್ರವೃತ್ತ ಇದ್ದವರು ಕೂಡ ಸ್ವಾಧ್ಯಾಯದ ಸಮಯಕ್ಕೆ ನಿವೃತ್ತ ಹೋದ್ರಿ. ಸ್ವಾಧ್ಯಾಯದ ಸಮಯದೊಳಗೆ ಯಾವುದೂ ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇಟ್ಕೊಂಡ್ರೆ ಅಂತಂದ್ರೆ ಏನು ತಿಳಿಯುವುದೇ ಇಟ್ಕೊಳ್ಳೋದಿಲ್ಲ. ಬುದ್ಧಿಪೂರ್ವಕ ಬಿಡೋದು. ಯಾವ ಪ್ರಕಾರ ಅಲ್ಲಿ ಬುದ್ಧಿಪೂರ್ವಕ ನಿಸ್ಸಹಿ 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 ಅಂದು ಹೋಗ್ತಾನ್ರಿ. ನಿಜವಾಗಿ ನೋಡಿದ್ರೆ ವಿಜಯನ ಶಾಸ್ತ್ರ ಸ್ವಾಧ್ಯಾಯಕ್ಕೆ ಕೂಡು ಹೇಳದೊಳು ಕೂಡ ನಿಸ್ಸಹಿ ಬೇಕನ್ನರೆ. ನಿಸ್ಸಹಿ ಶಬ್ದ ಸಾಪೇಕ್ಷನು ಮತ್ತು ಒಳಗಡೆ ಪ್ರಯತ್ನವೇ, ಅನ್ಯ ಭಾವಗಳ ಪ್ರವೇಶ. ನಾನು ಆಮೇಲೆ ಬರ್ತೇನಪ್ಪ ಹೊರಗ, ಆಮೇಲೆ ನಾನು ನೀನು ಕೂಡೋಣ. ಅವು ಯಾವ ವಿಭಾವ ಬರ್ತಾ ಇದ್ದಾವಲ್ಲ, ಚಿಂತೆಯ ಭಾವ ಬರ್ತಾ ಇದ್ದಾವಲ್ಲ, ಆಮೇಲೆ ಈಗಿಲ್ಲ. ಸ್ವಲ್ಪ ಮಕ್ಕಳಿಗೆ ಹೇಳ್ತೇವೇನಿಲ್ಲ, ಏನರೇ ಬೇಡ ಸ್ವಲ್ಪ ತಡಿನ 5 ಮಿನಿಟ್, ಇದೊಂದು ಕೆಲಸ, ಇದೊಂದು ರೊಟ್ಟಿ ಐತಿ ನೋಡಿ, ಇದೊಂದು ಬೇಯಿಸ್ತೇನೋ ನೀನು ಕೊಡ್ತೇನೆ ಅಂತೇವಲ್ಲ. ಹಾಗೆ ನೋಡ, ಇನ್ನು 10 ನಿಮಿಷ ಐತಿ, ಇನ್ನು ಅರ್ಧ ಗಂಟೆ. ಮೊದಲು ಹೇಳು 1 ತಾಸು ನನ್ನ ಕಡೆ ಬರೋದಿಲ್ಲ. ನಿಸ್ಸಹಿ ಇದು ಶಾಬ್ದಿಕವಾಗಿ ಹೇಳಿತು, ಆದರೆ ಆ ಪ್ರಕಾರದ ಪುರುಷಾರ್ಥವಿದೆ. ನಮಗೆ ತತ್ವ ತಿಳಿಬೇಕಾಯಿತು. ನಮ್ಮ ಸ್ವಾಧ್ಯಾಯದೊಳಗ ಅಧಿಕತೆ ಆದ ನಂತರ ಕೂಡ ಏನಾಗಬೇಕಾಗ್ತಿದೆ ಅಂತಂದ್ರೆ ಜ್ಞಾನ ಸೂಕ್ಷ್ಮ ಆಗಬೇಕು, ಜ್ಞಾನ ತೀಕ್ಷ್ಣ ಆಗಬೇಕು. ಏನು ಹೇಳ್ತೀರಿ ಗೌರಣ್ಣವ್ರು? ಜ್ಞಾನ ಸೂಕ್ಷ್ಮ ಆಗಬೇಕು, ಜ್ಞಾನ ತೀಕ್ಷ್ಣ ಆಗಬೇಕು. ಅದರ ವಿನಃ ನಮಗೆ ತತ್ವ ಹಿಡಿತದೊಳಗೆ ಬರುವುದಿಲ್ಲ, ಜ್ಞಾನದ ಹಿಡಿತದೊಳಗೆ ಬರುವುದಿಲ್ಲ. ಮತ್ತು ಅದಕ್ಕೆ ಸುದೀರ್ಘ ಅಭ್ಯಾಸ ಬೇಕಾರೆ. ನೀ ಬರ್ಕೊಂಡು ಕಂಠಪಾಠ ಮಾಡಿ ಒಂದು ಭಾಷಣ ಮಾಡ್ತೇನೋ ಅಂತಂದ್ರೆ ಹಾಗೆ ಮಾಸ, ಅದರಿಂದ ಏನೂ ಆಗೋದಿಲ್ಲ. ಅದು ಧರ್ಮದ ಮಾತಲ್ಲ. ಪಾಯಿಂಟ್ಸ್ ತಕ್ಕೊಳ್ಳೋದ, ಒಂದಿಷ್ಟು ಅದರ ಮೇಲೆ ಪ್ರಯತ್ನ ಮಾಡೋದು ಬೇಕ್ರಿ, ಪ್ರಯತ್ನ ಬೇಕು. ಆದ್ರೆ ಆ ಪಾಯಿಂಟ್ ತನಗೆ ತಿಳಿಬೇಕು. ಮೊದಲನೇ ಭೂಮಿಕೆಯೊಳಗೆ ಒಂದು ವೇಳೆ ಹಾಗೆ ನಡೀತೂ ಇರಬಹುದು, ಆದ್ರೆ ಆ ಪಾಯಿಂಟ್ ತನಗೆ ತಿಳಿಬೇಕು.
ಯಾವ ವಿಷಯ ತನಗೆ ತಿಳಿದಿಲ್ಲ ಅದನ್ನು ಇನ್ನೊಬ್ಬರಿಗೆ ಬೋಧಿಸೋದು ಸಾಧ್ಯ ಇಲ್ಲ. ಶಬ್ದ ಸಾಪೇಕ್ಷರೇ ತಿಳಿಬೇಕ್ರಿ. ಭಾವ ಸಾಪೇಕ್ಷ ತಿಳಿದ ನಂತರ ಅವರಿಗೆ ಬೋಧಿಸುವ ಭಾವನೆ ಇರುವುದಿಲ್ಲ. ಒಂದು ವೇಳೆ ಅದು ಅಸ್ಥಿರತಾಜನ್ಯ ರಾಗ ಬಂದ್ರೂ ಕೂಡ ಅದು ಸಹಜ ನಡೆದಿರ್ತಿದೆ, ತತ್ವಾನುಕೂಲನ ನಡೆದಿರ್ತಿದೆ, ಆಗಮಾನುಕೂಲನ ನಡೆದಿರ್ತಿದೆ, ಆಗಮದ ವಿರುದ್ಧ ಇರುವುದಿಲ್ಲ ಅಥವಾ ತನ್ನ ಕಲ್ಯಾಣ ಮಾರ್ಗಕ್ಕೆ ಬಾಧಕ ಆಗುವುದಿಲ್ಲ. ಆಗಮ ಅಂತಂದ್ರೆ ಜಿನಾಗಮ ಹೌದು, ಆದರೆ ತನ್ನ ಕಲ್ಯಾಣ ಮಾರ್ಗಕ್ಕೆ ಬಾಧಕ ಯಾವುದಿದೆಯಲ್ಲ ಅದು ಆಗಮದಿಂದ ವಿರುದ್ಧ ಇದೆ. ಇದು ಸಂತರುಗಳ ವಾಣಿ ಇದೆ. ಅಲ್ಲೇ ಎಷ್ಟು ಸಮರ್ಪಣೆಯ ಭಾವಿದೆ ಆ ಮಹಾಪುರುಷಗ. ಇದು ಸಂತರ ವಾಣಿ ಇದೆ. ಸಂತರು ಎಂಥ ಸಾಧು ಪುರುಷ, ಲೋಕದಿಂದ ಅತ್ಯಂತ ಅತ್ಯಂತ ಅಸ್ಪೃಶ್ಯ, ಲೋಕದ ಆಗು ಹೋಗುಗಳ ಜೊತೆಗೆ ಸ್ವಲ್ಪ ಕೂಡ ಅವರಿಗೆ ಯಾವ ಪ್ರಕಾರದ ಸಂಬಂಧನ ಬರೋದು ಸಾಧ್ಯ ಇಲ್ಲ ಅಂತಹ ಸಂತರು ಪ್ರಕಾರ ಕೂಡ ಲೋಕದೊಳಗೆ ಅನೇಕ ಅದಾವೆ. ಆದರೆ ಇಲ್ಲಿ ಅನೇಕದ ಚರ್ಚೆ ಇಲ್ಲ. ಯಾರ ಬಾಹ್ಯ ಪರಿಗ್ರಹವನ್ನು ಬಿಟ್ಟಿದ್ದಾರೋ ಅವರು ಮೊದಲ ಅಂತರಂಗ ಪರಿಗ್ರಹ ಬಿಟ್ಟಿದ್ದಾರೆ. ಅಂಥ ಸಂತರ ಸ್ವೀಕಾರ ಇದೆ ಆ ಮಹಾಪುರುಷ. ಅವರ ವಾಣಿಯ ಕುರಿತಾಗಿ ಅತ್ಯಂತ ಸಮರ್ಪತೆ ಶ್ರದ್ಧೆಯ ಭಾವ ಇದೆ. ಆ ವಾಣಿಯ ರಹಸ್ಯ ಅವನಿಗೆ ತಿಳಿದಿದ್ದರೆ ಆತ್ಮನ ಅನುಭೂತಿ ಪ್ರಾಪ್ತ ಆದದ್ದಿದ್ದರೆ ಅನುಭೂತಿ ಪ್ರಾಪ್ತ ಆದ ನಂತರನ ಅವರ ಕುರಿತಾಗಿ ಇನ್ನಷ್ಟು ಸಮರ್ಪಣೆಯ ಭಾವ ಬರ್ತಿದೆ. ಗುರುವಿನ ಕುರಿತಾಗಿ, ಸಂತರ ಕುರಿತಾಗಿ, ಸಾಧಕನ ಕುರಿತಾಗಿ. ಲೆಕ್ಕನೆ ಮುಂದೆ ಲೇಖನಿ ಮೊದಲ ಎದ್ದು ಬರೀತಿದ್ರಲ್ಲ ಟಾಕದೌತಿ ಹೊತ್ತಿಗೆ ಮುನಿವರರುಗಳು ಆತ್ಮನ ಅನುಭವದಲ್ಲಿ ಲೆಕ್ಕನಿಕೆಯನ್ನು ಅದ್ದಿ ಈ ಭಾವವನ್ನು ಹೊರಗೆ ತೆಗೆದಿದ್ದಾರೆ. 6ನೆಯ 7ನೆಯ ಗುಣಸ್ಥಾನವರ್ತಿಗಳು ಆತ್ಮನ ಆನಂದದಲ್ಲಿ ಜೀಕುತ್ತಾ ಬರೆಯುವ ವಿಕಲ್ಪ ಇರಲಿಲ್ಲ ಅವರಿಗೆ. ಬರೆದದರ ಸಂರಕ್ಷಣೆಯ ವಿಕಲ್ಪ ಅಂತೂ ಸ್ವಪ್ನದೊಳಗನೂ ಬರುವುದಿಲ್ಲ ಅವರಿಗೆ. ಗ್ರಂಥ ರಚನೆ ಹೇಗಾಗ್ತಿದೆ ಅನ್ನೋದು ಹೇಳಿದ್ರು ಅಪ್ಪಾಜಿ. ಅದೆಲ್ಲ ನಮ್ಮ ಹೃದಯದೊಳಗ ಅತ್ಯಂತ ದೃಢವಾಗಿ ಶ್ರದ್ಧೆಯನ್ನುಂಟು ಮಾಡಿ ಬರೀತಾರೆ. ತಾಳೋಲೆ ಮತ್ತು ಕಂಠ ಕಾಣಿಸ್ತು ಅಂತಂದ್ರೆ ಏನೋ ಒಂದು ಗಾಥೆಯನ್ನು ಸೂತ್ರವನ್ನು ಕೋರೈಸೋದಿದ್ದೀರಿ. ನಮಗೆ ಪೆನ್ಲೆ ಬರೆಯೋದು ಎಷ್ಟು ಕಠಿಣ ಇದೀರಿ. ನನಗೆ ಇಂಕ್ ಪೆನ್ನನ್ನು ಬೇಕ್ರೆ, ಇಲ್ಲದಿದ್ದರೆ ನನಗೆ ಬರೀಲಿಕ್ಕೆ ಆಗೋದು ಕೈ ಬಂದು ಬರ್ತೀವಿ. ಆದರೆ 95 ವರ್ಷದ ವೃದ್ಧ ಕುಂದಾಚಾರ್ಯ ದೇವ ಆ ಸಲಾಖೆ ಇರ್ತಿದೆ ಇಷ್ಟರೇ, ಮತ್ತು ಅದರ ಮೇಲೆ ಅರ್ಧ kg ಲೋಹದ ಗುಂಡು ಇರ್ತಿದೆ, ಭಾರವಾದಂಥದ್ದು. ಅದು ಹಾರ್ಡ್ ಇರ್ತಿದೆ, ತಗಡದ ಹಾಗೆ. ಅದರೊಳಗೆ ಕೊರಿಬೇಕ್ರಿ. ನಾವಿಂದು ಎಷ್ಟು ಸುಲಭ ಪ್ರಿಯ ಮತ್ತು ಇಂದು ಎಷ್ಟು ನಾವು ಆ ಸುಲಭದಿಂದ ಪ್ರಾಪ್ತವಾಗುವಂಥ ವಿಷಯಗಳಲ್ಲಿ ಸುಖ ಮನ್ನಿಸ್ತಾ ಇದ್ದೇವೆ. ಅವರೆಲ್ಲಿದ್ದರು? ಅವರಿಗೆ ಆಯಾಸ ಇಲ್ಲ. ಗೌರಣ್ಣವರು ಅದು ಕೋರೈಸ್ತಾ ಇರುವಳದೊಳಗೂ ಕೂಡ ಶಕ್ತಿ ಇಲ್ಲ. ಒಂದು ಬೊಗಸೆ ನೀರು ಸೇವನೆ ಮಾಡಿ 20 ದಿವಸ ಪದ್ಮಾಸನದಲ್ಲಿ ಮಂಡೀಶ 10 ದಿವಸ ಆಗಿದೆ. ಪ್ರತ್ಯಕ್ಷ ನಮ್ಗ ಅದ ದೃಶ್ಯ ಕಣ್ಣು ಎದುರು ಬರ್ಬೇಕಾರೆ ಕೋರೈಸ್ತಾ ಇದ್ದಾರೆ. ಇನ್ನ ಎಷ್ಟು ಬರೀಲಿ ಅನ್ನೋ ಭಾವ ಇಲ್ಲ. ಅವರ ಆತ್ಮನ ಆನಂದದೊಳಗೆ ಉಯ್ಯಾಲೆ ಆಡ್ತಾ ಇದ್ದಾರೆ. ನಮಗೇನಿದೆ, ನನಗೆ ಓದಲಿಕ್ಕೆ ವೇಳೆನೇ ಸಿಗಲಿಲ್ಲ. ನನ್ನ ಭಾವ ಹೇಳ್ತಾ ಇದ್ದೇನ್ರಿ, ಅರೇ ನೀ ಓದೇನು ಸಾಧಿಸಬೇಕಾಗಿದೆ ಅದನ್ನು ನೀ ನಿರಾಧಾರವಾಗಿ ಸಾಧಿಸುವಷ್ಟು ಓದಿದೆಯಲ್ಲ, ಈ ಮೊದಲ ಸಾಧಿಸು ಮಾಡ್ತಾ ಇದ್ದೇನೆ. ನಾನು ಆಯಾಸ ಇಲ್ಲ. ಅವರ ಆನಂದದೊಳಗೆ ಜೀಕುತ್ತಾ ಇದ್ದಾರೆ. ಆ ತಾಳೋಲೆಯ ಮೇಲೆ ಕೋರೈಸ್ತಾ ಇರುವೆಳದೊಳಗೂ ಕೂಡ ಅವರಿಗೆ ಯಾವುದೇ ಪ್ರಕಾರದ ಕರ್ತೃತ್ವದ ಭಾವ ಇಲ್ಲ. ಉಪದೇಶ ಕೊಡುವೆಳದೊಳಗೆ ಕರ್ತೃತ್ವದ ಭಾವ ಇಲ್ಲ. 4ನೇ ಗುಣಸ್ಥಾನವರ್ತಿಯ ಮಾತು ಕೂಡ ಹಾಗೆ ಇದೆ ಅಂಥೇಳಿ ಅಂಥೇಳಿ ಅಂತಿದ್ದಾರೆ. ಅದನ್ನು ನಾವು ಕಲಿತುಕೊಂಡು ಮಾಡೋದಲ್ಲ, ಅದು ತನ್ನಷ್ಟು ತಾನೇ ಅದರ ವಿಷಯದ ಆಳದೊಳಗೆ ಇಳಿದು ಹೋಗ್ತಿತ್ತು.
ಅದರದ ಅವರಿಗೆ ಸಂಚೇತನ ಆಗುತ್ತಿತ್ತರಿ ಸರ್ವ ಪ್ರದೇಶದೊಳಗ. ಅಲೌಕಿಕ ಮಾತಿದೆ ಧರ್ಮ ಅಂತಂದ್ರೆ ನಾವೆಲ್ಲ ಕೃತ್ರಿಮ, ಎಲ್ಲ ಕೃತ್ರಿಮ. ಅದಕ್ಕೆ ನಮ್ಮ ಜ್ಞಾನ ಸೂಕ್ಷ್ಮ ಆಗಬೇಕು. ಆ ರೀತಿ ನಮ್ಮದು ಅಧ್ಯಯನ ನಡಿಬೇಕು. ಜ್ಞಾನ ತೀಕ್ಷ್ಣ ಆಗಬೇಕು. ಸೂಕ್ಷ್ಮ ಆಗೋದರ್ಥಾತ್ ಸೂಕ್ಷ್ಮ 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 ಲೋಕದೊಳಗೆ ಅತ್ಯಂತ ಸೂಕ್ಷ್ಮ ಯಾವ ಅರೂಪಿ ಜ್ಞಾನ ಸ್ವಭಾವಿ ಚೈತನ್ಯ ಪ್ರಭು ಇದ್ದಾನೋ ಅವನನ್ನು ಕಂಡುಕೊಳ್ಳುವಂಥ ಯೋಗ್ಯತೆ ಬರುವುದಕ್ಕೆ ಸೂಕ್ಷ್ಮ ಅಂತಾರೆ. ಅವನನ್ನು ಪ್ರತ್ಯಕ್ಷ ಹಿಡಿದುಕೊಳ್ಳುವ ಯೋಗ್ಯತೆ ಬರೋದಕ್ಕೆ ತೀಕ್ಷ್ಣ ಅಂತಾರೆ. ಸೂಕ್ಷ್ಮ ಬೇಕು, ತೀಕ್ಷ್ಣ ಬೇಕು. 6ನೇ 7ನೇ ಗುಣಸ್ಥಾನವರ್ತಿಗಳು ಆತ್ಮನ ಆನಂದದಲ್ಲಿ ಜೀಕುತ್ತಾ ಇರುವಂಥ ಮುನಿವರರುಗಳ ಆಂತರ್ಯದ ಆಳದಿಂದ ಪ್ರತಿಯೊಂದು ಶಬ್ದ ವಿಶೇಷಣ ರೂಪದ ಶಬ್ದನೇ ಇದೆ, ವಿಶೇಷ ಅರ್ಥವನ್ನು ಹೊಂದಿರುವ ಶಬ್ದ ಇದೆ. ಜೀಕುತ್ತಾ ಇರುವಂಥ ಅವರು ಸ್ವಯಂ ಹಾಗಿದ್ದಾರೆ ನೋಡಪ್ಪ. 6ನೇ 7ನೇ ಗುಣಸ್ಥಾನದೊಳಗದಾರ ಅಂದ್ರೆ ಏನು ಮಾಡ್ತಾ ಇದ್ದಾರು? ತಮ್ಮ ಆತ್ಮನ ಆನಂದದೊಳಗೆ ಮಸ್ತ್ ಉಯ್ಯಾಲೆ ಆಡ್ತಾ ಇದ್ದಾರೆ. ಜೀಕುತ್ತಾ ಇರುವಂಥ ಅಂಥ ಮುನಿವರರ ಅವರ ಆಂತರ್ಯದಿಂದ, ಬರೀ ಆಂತರ್ಯದಿಂದಲ್ಲ, ಹೊರಗಿಂದ ಹೇಳಿಕೆ ಮಾತಲ್ಲ. ಸೀಮಂಧರ ಪ್ರಭು ಹೇಳಿದಾರೆ ನೋಡಿ ಹೀಗಂತೇಳಿ, ಕೇವಲಿ ಶ್ರುತ ಕೇವಲಿಗಳು ಸುರ್ದುದಮ್ ಅಂಥೇಳಿ ಹೇಳಿದರು. ಆದರೆ ಹಾಗೆ ಹೇಳುವೆಳದೊಳಗೂ ಕೂಡ ಅವರ ಆಂತರ್ಯದೊಳಗೆ ತಿಳಿದು ಹೋಗ್ತಾ ಇದ್ದಾರೆ. ಕೇವಲಿ ಶ್ರುತ ಕೇವಲಿಗಳ ಎಲ್ಲಿ ಸ್ಥಿರ ಇದ್ದಾರೋ ಅಲ್ಲಿ ಸ್ಥಿರ ಆಗುವ ಉದ್ಯಮ ಮಾಡ್ತಾ ಇದ್ದಾರೆ. ಅವರಿಗೆ ಆನಂದದ ಸಂಚೇತನ ಆಗ್ತಾ ಇದೆ. ಅವರ ಆಳದೊಳಗೆ ಇಳಿದು ಹೋಗ್ತಾ ಇದ್ದಾರೆ. ಆ ಆಳದೊಳಗೆ ಯಾವ ಭಾವದ ಅನುಭವ ಆಗ್ತಿದೆಯಲ್ಲ, ಆ ಅನುಭವದ ನಿಮಿತ್ತ ಪಡೆದ ಇವು ಶಬ್ದ ತನ್ನಷ್ಟಕ್ಕೆ ತಾನೇ ರಚನೆ ಆಗ್ತಾ ಇದಾವೆ. ಉದ್ಗಲದೊಳಗೆ ಕಾರ್ಯ ನಡೆಯುತ್ತಿದೆ. ಉದ್ಗಲ ನಿಜವಾಗಿ ಏನು ಮಾಡ್ತಿದೆ ಅಂತಂದ್ರೆ ಭಾವದ ಅನುಸರಣೆ ಮಾಡ್ತಿದೆ. ಭಾವದ ಅನುಸರಣೆ ಮಾಡಿದ್ರೆ ಅದು ಉದ್ಗಲದಿಂದ ಉಪಕಾರ ಇದೆ ಜೀವಕ್ಕೆ. ಅದನ್ನ ಸೂತ್ರಕಾರರ ಸ್ವಾತಿ ಆಚಾರ್ಯರ ಪರಸ್ಪರ ಉಪಗ್ರಹೋ ಜೀವನ, ಪರಸ್ಪರ ಉಪಗ್ರಹ. ನಿಜವಾಗಿ ಉಪಕಾರ ಯಾವುದಿದೆ? ತನ್ನಲ್ಲೇ ತಾನಿರೋದು ಉಪಕಾರ ಇದೆ. ಇಡೀ ಲೋಕಕ್ಕೆ ಉಪಕಾರ ಸರ್ವಜ್ಞ ಪ್ರಭು ಮಾಡಿದರೆ ಹೇಗ ಅಂತರ್ನಿಮಗ್ನ ಇದ್ದುಕೊಂಡು. ಮುನಿರಾಜರ ಉಪಕಾರ ಹೇಗೆ ಮಾಡಿದರೆ ತಮ್ಮಲ್ಲೇ ತಾವು ಸ್ಥಿರ ಇದ್ದುಕೊಂಡು. ನೀ ಹೀಗೆ ಮಾಡಬೇಡ, ನೀ ಹೀಗೆ ಮಾಡು. ಇದೆಲ್ಲ ಅಜ್ಞಾನದ ಲಕ್ಷಣದವರೇ ನಮ್ಮ ಹೆಗ್ಗುರುತು. ಜೀಕುತ್ತಾ ಇರುವಂಥ ಮುನಿವರರುಗಳ ಆಂತರ್ಯದ ಆಳದಿಂದ ಈ ಭಾವಗಳು ಪ್ರಕಟವಾಗಿವೆ. ಅಯ್ಯ, ಸಂತರುಗಳು ಅಪೂರ್ವವಾದ ಉತ್ತರಾಧಿಕಾರವನ್ನು ಬಿಟ್ಟು ಹೋಗಿದ್ದಾರೆ. ವಾರಸ್ ನೇಮಿಸಿದ್ದಾರೆ ನಮ್ಮನ್ನು. ಉತ್ತರಾಧಿಕಾರ ನಮಗೆ ಬಿಟ್ಟು ಹೋಗಿದ್ದಾರೆ. ಅಪೂರ್ವವಾದಂಥ ಉತ್ತರಾಧಿಕಾರ ಬಿಟ್ಟು ಹೋಗಿದ್ದಾರೆ. ಏನದ? ಶುದ್ಧ ರತ್ನತ್ರಯ ರೂಪದ ಯಾವ ನಿನ್ನ ಕರ್ತವ್ಯವಿದೆ ಅದರ ಕಾರಣವು ನಿನ್ನ ಸ್ವಭಾವದಲ್ಲಿಯೇ ಪ್ರವರ್ತಮಾನವಿದೆ. ಇದು ಅಪೂರ್ವ ಆಸ್ತಿ ಬಿಟ್ಟು ಹೋಗಿದ್ದಾರೆ. ಅಪೂರ್ವ ಆಸ್ತಿ ನೀನು ಬೇಕಾದಷ್ಟು ಉಪಯೋಗ ಮಾಡ್ಬೋದರ್ಥ. ಆದರೆ ನಾವು ಅದರ ಕಡೆ ನೋಡ್ತಾನೆ ಇಲ್ಲ. ಅದು ಆಸ್ತಿ ಅನ್ನಿಸ್ತಾನೆ ಇಲ್ಲ ನಮ್ಗೆ. ಅದು ನಮ್ಗೆ ಆಸ್ತಿ ಅನ್ನಿಸ್ತಾನೆ ಇಲ್ಲ. ಯಾವುದು ನಮ್ದಲ್ಲ, ಯಾವುದು ನಮಗೆ ದುಃಖಕ್ಕನ ಕಾರಣ ಇದೆ ಅದನ್ನೇ ಹಿಡ್ಕೊಳ್ಳುವ ಸಲುವಾಗಿ, ಅವುಚಿಕೊಳ್ಳುವ ಸಲುವಾಗಿ ಪ್ರಯತ್ನಿಸಿ. ಭಗವಂತರ ನೀ ಭಗವಂತರಿ ಅಂತ ಆಸ್ತಿ ಕೊಟ್ಟು ಬಿಟ್ಟರ್ರಿ. ಅದೇನು ಹೇಳ್ತಾ ಇದ್ದಾರೆ? ರತ್ನತ್ರಯ ರೂಪದ ಯಾವ ನಿಯಮದಿಂದ ಮಾಡಬೇಕಾದಂಥ ನಿನ್ನ ಕರ್ತವ್ಯ ಇದೆಪಾ, ಆ ಕರ್ತವ್ಯದ ಸಲುವಾಗಿ, ಆ ಉಪಾಯದ ಸಲುವಾಗಿ ಕಾರಣ ನಿನ್ನೊಳಗನೆ ಇದೆ. ಎಷ್ಟು ನಿರ್ಭಾರ ಆಯ್ತು ಈ ಜೀವಕ್ಕೆ. ಸುಖ ಸಲುವಾಗಿ ಏನೇನೋ ಮಾಡಬೇಕಾಗಿತ್ತು, ಎಲ್ಲೆಲ್ಲೋ ಧಾವಿಸಬೇಕಾಗಿತ್ತು, ಏನೇನೋ ಮಾಡಬೇಕಾಗಿತ್ತು. ನಿನ್ನಲ್ಲೇ ಇದೆಯಪ್ಪ ಅಂದಮೇಲೆ ಎಷ್ಟು ಈ ಹೊರಗೆ ಉಕ್ಕಿ ಹರಿಯುವಂಥ ಪುರುಷಾರ್ಥವನ್ನು ಒಳಗೆ ಒಗ್ಗೂಡಿಸಿದ ಹಾಗೆ ಆಯಿತು.
ಒಳಗಡೆ ಯಾರ ವೀರ್ಯ ಕಾರ್ಯ ಮಾಡುವುದಿಲ್ಲ ಅವರಿಗೆ ಅಮೃತ ಚಂದ್ರಾಚಾರ್ಯ ದೇವ ನಪುಂಸಕ ಅಂತಾರೆ. ಒಳಗಡೆ ಕಾರ್ಯ ಯಾರ್ದು ಮಾಡುವುದಿಲ್ಲ ಸಾಮರ್ಥ್ಯ ಅರ್ಥಾತ್ ವೀರ್ಯ ಅವರಿಗೆ ನಪುಂಸಕ ಶಬ್ದ. ಶುದ್ಧ ರತ್ನತ್ರಯ ರೂಪದ ಯಾವ ನಿನ್ನ ಕರ್ತವ್ಯವಿದೆ ಅದರ ಕಾರಣವು ನಿನ್ನ ಸ್ವಭಾವದಲ್ಲಿಯೇ ಪ್ರವರ್ತಮಾನವಿದೆ. ಹಾಗಾದರೆ ಅದರ ಸಲುವಾಗಿ ಏನು ಮಾಡೋದ? ನೀನು ಯಾವಾಗ ಆಂತರ್ಯದೊಳಗೆ ದೃಷ್ಟಿ ಹರಿಸುವೆ ಆಗ ಮೋಕ್ಷ ಮಾರ್ಗದ ಕಾರಣವು ನಿನ್ನಲ್ಲಿ ಪ್ರವರ್ತಮಾನವೇ ಇದೆ. ಯಾತಕ್ಕೆ ಅವರು ಹೊರಗೆ ನೋಡ್ತಾರೆ? ಸಂಘದೊಳಗಿದ್ರೂ ಕೂಡ ಅವರ ಇನ್ನೊಬ್ಬ ಮುನಿಯ ಕಡೆ ಎಲ್ಲಿ ನೋಡ್ತಾರೆ? ಯಾತಕ್ಕೆ ನೋಡ್ತಾರೆ? ಸಂಘಸ್ಥ ಮುನಿಗಳ ಸ್ವರೂಪ ಹೇಳುವೆಳದೊಳಗ ವಿಶ್ವವೆಂಬ ಗುಹೆಯೊಳಗ ಆರದ್ರವ್ಯ ಯಾವ ಪ್ರಕಾರ ತಮ್ಮಲ್ಲೇ ತಾವು ಇದಾವೆಯೋ ಆ ಪ್ರಕಾರ ಸ್ತುತಿ ವಂದನ ಪ್ರತಿಕ್ರಮಣ ಮೊದಲಾದವುಗಳನ್ನು ಮಾಡ್ತಾ ಇರುವಂತಹ ಮುನಿರಾಜರ ತಮ್ಮಲ್ಲೇ ತಾವು. ಎಷ್ಟು ಅಂಟಿಕೊಳ್ಳುವ ಸ್ವಭಾವರೇ ನಮಗೆ, ಎಷ್ಟು ಕೃತ್ರಿಮವಾಗಿ ಮತ್ತು ಕಲಿತುಕೊಳ್ಳುತ್ತಾ ಇದ್ದೇವ್ರಿ. ಅನಾದಿ ಕಾಲದಿಂದಂತೂ ಇದೇನೇ ಇದೆ. ಅದ ಏನ ಅಗ್ರಹೀತ ಗ್ರಹಣ ಮಾಡದೇ ಇದೆ. ಮತ್ತು ಈ ಭಾವದಲ್ಲಿ ಹೊಸದೆಷ್ಟು ಗ್ರಹಣ ಮಾಡ್ತಾ ಇದ್ದೀವಿ. ಹಾಗೆ ಮಾಡಿದ್ರೆ ಸುಖ, ಹೀಗೆ ಮಾಡಿದ್ರೆ ಸುಖ, ವ್ಯಾಕ್ಸಿನ್ ತಗೊಂಡ್ರೆ ಸುಖ, ಅದು ಮಾಡಿದ್ರೆ ಒಂದೇನು ಎರಡ್ರಿ ಸುಮ್ಮನೆ ಬಾಯಿಗೆ ಬಂತಂತ ಹೇಳಿದ್ರೆ ಅದು ತಗೊಂಡ್ರೆ ಸುಖ ಆಯಿತು, ಅದು ಮಾಡಿದ್ರೆ ಅನುಕೂಲ, ಇದು ಮಾಡಿದ್ರೆ ಅನುಕೂಲ. ಇಲ್ಲೇ ನೀರಿನ ವ್ಯವಸ್ಥೆ ಆದರೆ ಒಳ್ಳೆಯದು. ಮುನಿರಾಜರಿಗೆ ಒಂದು ಬಗಸಿ ನೀರು ಕುಡಿಯೋದಿತ್ತು ಅಂತಂದ್ರೆ ಶ್ರಾವಕನ ಮನೆ ತನಕ ಹೋಗ್ಬೇಕು. ಅಲ್ಲೇ ಯಾರಾದರೂ ನೀರು ತಂದು ಕೊಟ್ಟು ಕುಡಿದ್ರೆ ಅವ್ನು ಕೊಡುವಂಥ ಅಜಯ್ನ, ಅವ್ನು ಕುಡಿಯುವಂಥ ಮುನಿ ಅಲ್ಲ. ಪದ್ಮನಂದಿ ಆಚಾರ್ಯರು ಹೇಳಿದ್ದಾರೆ, ಮುನಿನ ಹೇಳಿದ್ದ ಮಾತಿದೆ, ಗೃಹಸ್ಥರು ಹೇಳಿದ್ದ ಮಾತಲ್ಲ. ಒಂದು ಬಗಸೆ ನೀರು ಸಲೇಖನ ಯಾವಾಗ ತಗೊಳ್ತಾರೆ, ಯಾತಕ್ಕೆ ತಗೊಳ್ತಾರೆ, ಹೇಗೆ ತಗೊಳ್ತಾರೆ? ಶರೀರದೊಳಗೆ ಸಾಮರ್ಥ್ಯ ಇಲ್ಲ ಶ್ರಾವಕನ ಮನೆಗೆ ಹೋಗುವಷ್ಟ. ಹೋದ ನಂತರ ಸ್ಥಿರವಾಗಿ ನಿಂತುಕೊಳ್ಳಬೇಕಾಗ್ತಿದೆ. ಕೈ ನಡಗಬಾರ್ದು, ಕಾಲು ನಡಗಬಾರ್ದು, ಹೀಗಾಗಬಾರ್ದು. ಹಾಗಾದ್ರೆ ಆಹಾರ ಹೇಗೆ ತಗೊಳ್ಳಿದ್ರೆ? ಸ್ಥಿರವಾಗಿ ಒಂದು ಕ್ಷಣ ನಿಲ್ಲಬೇಕು, ಬೊಗಸೆ ಕೂಡಿಸಬೇಕು. ಆವಾಗ ಒಂದು ಬೊಗಸೆ ನೀರು ಕುಡಿಯುವ ಅಧಿಕಾರ ಇದೆ ರೀ ಮುನಿಗೆ. ಇಲ್ದಿದ್ರ ಅವರಿಗೆ ತಗೊಳ್ಳುವ ಅಧಿಕಾರ. ಅದ್ಭುತ ಮಾತು. ನೀನು ಯಾವಾಗ ಆಂತರ್ಯದೊಳಗೆ ದೃಷ್ಟಿ ಹರಿಸುವೆ ಅಷ್ಟ ತಡ ಇದೆ, ಅದೆಷ್ಟ ಕೆಲಸ ನಿಂತುಕೊಂಡದ್ದಿದೆ. ಕಾರಣ ವಿದ್ಯಮಾನ ಇದೆ. ನಿನಗೆ ಕಾರ್ಯ ಆಗಬೇಕು ಅನ್ನುವುದ ನಿನ್ನ ದೃಷ್ಟಿಯೊಳಗೆ ಬಂತು, ನಿನ್ನ ನಿರ್ಣಯ ಆಯಿತು ಅಂತಂದ್ರೆ ನೀನು ಅದರ ಕಡೆ ದೃಷ್ಟಿ ಹರಿಸಬೇಕಾಗುವುದು. ದೃಷ್ಟಿ ಹರಿಸಿದ ನಂತರ ನೀ ಎಲ್ಲಿ ಅಲ್ಲಿ ಒಳಗಡೆ ದೃಷ್ಟಿ ಹರಿಸಿದಲ್ಲ ಅಲ್ಲಿ ಅದು ವಿದ್ಯಮಾನನೇ ಇದೆ, ಪ್ರವರ್ತಮಾನ ಇದೆ. ಬರೀ ವಿದ್ಯಮಾನ ಅಲ್ಲ, ಪ್ರವರ್ತಮಾನ. ಪ್ರವರ್ತಮಾನ ಯಾಕೆ ಹೇಳಿದ್ರಿ? ಸಮಯ ಆಗಿದೆ. ಪ್ರವರ್ತಮಾನ ಯಾಕೆ ಹೇಳಿದ್ರು? ವಿದ್ಯಮಾನ ಯಾಕೆ ಹೇಳಿಲ್ಲ? ಪ್ರವರ್ತಮಾನ ಯಾಕೆ ಹೇಳಿದ್ರು? ಅದು ಪರಿಣಾಮನಾಗಿ ನೀನು ಎಲ್ಲಿ ದೃಷ್ಟಿ ಹರಿಸ್ತಿಲ್ಲ ಅಲ್ಲಿ ದೃಷ್ಟಿಯೊಳಗೆ ಬಂದು ಬಿಡ್ತಿದೆ. ಅದು ಅಲ್ಲೇ ಸ್ಥಿರ ಇಟ್ಟದ್ದಿಲ್ಲ. ಬಾಗಿಲ ತೆರೆದ ಕೂಡಲೇ ಪ್ರಕಾಶ ಬರ್ತಿದೆ ಏನಿಲ್ರಿ ಹೊರಗ. ಹಾಗೆ ನೀನು ದೃಷ್ಟಿ ಹರಿಸ್ತಾ ಇದ್ದ ಹಾಗೆ ಆ ದೃಷ್ಟಿಯೊಳಗೆ ಅದು ಪ್ರವರ್ತಮಾನ ಆಗ್ತಿದೆ, ಅಲ್ಲಿ ಬಂದು ಬಿಡ್ತಿದೆ ನೋಡಪ್ಪ. ಬಾಗಿಲು ಪ್ಯಾಕ್ ಇದೆ ರೀ, ಒಳಗಡೆ ದೀಪ ಇದೆ. ಬಾಗಿಲ ತೆಗೆದ ನಂತರ ಪ್ರಕಾಶ ಹೊರಗೆ ಬರ್ತಿದೆ, ದೀಪ ಬರುದಿಲ್ರಿ, ಪ್ರಕಾಶ ಬರ್ತಿದೆ. ಅದೇ ಪ್ರಕಾರ ಆ ಕಾರಣ ಶುದ್ಧ ಪರ್ಯಾಯ ಹಾಗೇ ಇದೆ, ಆದರೆ ಅದರ ಪ್ರಕಾಶ ಬಂದು ಕಾರ್ಯದೊಳಗೆ